ದೇಶದ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ದೇಶದ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೇಶದ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಿರಂಕುಶ ಪ್ರಧಾನಿ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಲೇಬೇಕು. ಸೋನಂ ವಾಂಗ್ಚುಕ್ ಅವರು ಒಬ್ಬರು ಮಹಾ ಮಾನವತಾವಾದಿ ಇದ್ದಾರೆ. ಅವರು ತಮ್ಮ ನಾಡಿನಲ್ಲಿ ಶಿಕ್ಷಣದ ಬಗ್ಗೆ, ಪರಿಸರದ ಬಗ್ಗೆ, ಸಂವಿಧಾನದ ಹಕ್ಕುಗಳ ಬಗ್ಗೆ, ವಿಶೇಷವಾಗಿ 6ನೇ ಕಾನ್ಸ್ಟಿಟ್ಯೂಷನಲ್ ಒಂದೇನು ಪ್ರೊವಿಷನ್ ಇದೆ ಟ್ರೈಬಲ್ ಸಲುವಾಗಿ, ಅದನ್ನು ಆಗ್ರಹಿಸಿ ಅದನ್ನೊಂದು ರಾಜ್ಯವನ್ನಾಗಿ ಮಾಡಬೇಕಂತ ಒಂದು ಸುದೀರ್ಘ ಸಾರ್ವಜನಿಕ ಜೀವನದ ಬಗ್ಗೆ ಕಳಕಳಿ ಇರುವಂತಹ ಪ್ರಜಾಸತ್ತಾತ್ಮಕ ವ್ಯಕ್ತಿಯಾಗಿದ್ದಾರೆ. ಇವತ್ತು ಇವರೇನು ಸುದೀರ್ಘ ಆಮರಣ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇವತ್ತು 19ನೇ ದಿವಸ ಆಗಿದೆ. ಇದು ನಮ್ಮ ದೇಶದ ಆತ್ಮವನ್ನು ಜಾಗೃತಿ ಮಾಡ್ತಾ ಇದೆ. ಇವತ್ತಿನ ಸಮಯ ನಮ್ಮ ಪ್ರಜಾಪ್ರಭುತ್ವ, ನಾವೇನು ಯಾವ ಸಂವಿಧಾನದ ಪೀಠಿಕೆಯನ್ನು ಇವತ್ತು ಓದಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ, ಇವತ್ತು ಅದಕ್ಕೇನೊಂದು ನಾವು ನಾಗರಿಕರು ನಮ್ಮ ಸುದೀರ್ಘ ಸೃಜನಶೀಲ ಅಪೂರ್ವ ಸ್ವಾತಂತ್ರ್ಯ ಹೋರಾಟ ನಿಮಗಷ್ಟೇ ಪ್ರೇರಣಾದಾಯಕ ಅಲ್ಲ, ಇಡೀ ಜಗತ್ತಿಗೆ ಪ್ರೇರಣಾದಾಯಕ. ಅಮೇರಿಕಾದಲ್ಲಿ ಶತಮಾನಗಳಿಂದ ಕಪ್ಪು ಬಿಳಿಯ ಜನರ ನಡುವಿರುವಂತಹ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಏನು ಒಂದು ಸಿವಿಲ್ ರೈಟ್ಸ್ ಮೂವ್ಮೆಂಟನ್ನು ಮಾಡಿದರು. ಅವ್ರು ಹೇಳಿದರು, ನಾನು ಇದಕ್ಕೆ ಪ್ರೇರಣೆ ಪಡೆದಿದ್ದು ಭಾರತದಿಂದ, ವಿಶೇಷವಾಗಿ ಮಹಾತ್ಮ ಗಾಂಧಿಯವರಿಂದ. ಅದೇ ಪ್ರಕಾರ ದಕ್ಷಿಣ ಆಫ್ರಿಕಾದಲ್ಲಿ ಕೆಲವೇ ಬಿಳಿಯ ಜನರು ಬಹಳಷ್ಟು ಕಪ್ಪು ಜನರ ಮೇಲೇನೋ ದಬ್ಬಾಳಿಕೆ ಮಾಡ್ತಾಯಿದ್ರು, ಅಪರ್ಥೈಡ್ ಅಂತ ಏನಂತಿದ್ರು. ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಯಶಸ್ವಿ ಹೋರಾಟ ಮಾಡಿದಂತಹ ನೆಲ್ಸನ್ ಮಂಡೇಲಾ ಅವರು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಅವರು ಕಾರಾಗೃಹವನ್ನಂದರೆ ಜೈಲಿನಲ್ಲಿದ್ದಂತಹ ವ್ಯಕ್ತಿ. ಅವರೇನೊಂದು ಮಾನವೀಯತೆಯನ್ನು ಹೇಳಿದರು. ರಾಬಿನ್ ಐಲ್ಯಾಂಡದಲ್ಲೇನು ಸುದೀರ್ಘ ಸಾಲಿಟರಿ ಕನ್ಫೈನ್ಮೆಂಟ್ದಲ್ಲಿ ಏನವ್ರನ್ನ ಇಟ್ಟಿದ್ದರು. ಆ ಮಾತು ಇವತ್ತು ನೆನಪು ಮಾಡುವಂತಹದ್ದಿದೆ. ನಮ್ಮ ಪ್ರಜಾಪ್ರಭುತ್ವಕ್ಕೆ ಇವತ್ತೇನು ದೊಡ್ಡ ಸವಾಲಾಗಿ ಇವತ್ತಿನ ಕೇಂದ್ರ ಸರ್ಕಾರ ಇದೆ ಮತ್ತು ಅವರ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಸರ್ಕಾರಗಳಿದೆ. ಇದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ, ನಮ್ಮ ದೇಶದ ಸಂವಿಧಾನಕ್ಕೆ, ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ತುಂಬ ಒಂದು ಅಪಾಯಕಾರಕ ಬೆಳವಣಿಗೆ ಇದೆ. ಇದನ್ನು ಮಾಡುವಂತಹ ಜವಾಬ್ದಾರಿ ಮತ್ತಾರ ಮೇಲೆ ಇಲ್ಲ, ನಿಮ್ಮ ಮೇಲಿದೆ. ಅದನ್ನೇ ನಾವು ಇವತ್ತು ಪೀಠಿಕೆಯನ್ನು, ಸಂವಿಧಾನದ ಪೀಠಿಕೆಯನ್ನು ಹೇಳೋದ್ರೊಳಗೆ ನಾವು ಮಾಡಿಕೊಂಡು ಇದನ್ನು ನಾವೇ ಅಂಗೀಕರಿಸಿದ್ದೇವೆ. ಅದಕ್ಕೆ ನಮ್ಮ ಸಂವಿಧಾನದ ಶಿಲ್ಪಿಗಳು ತಮ್ಮ ಒಂದು ಸಮಗ್ರ ಅನುಭವದಿಂದ ಸಾರ್ವಭೌಮತ್ವವನ್ನು ಕೊಟ್ಟಿದ್ದು ನಿಮಗೆ ಹೊರತಾಗಿ ಈ ಕೆಲವೇ ಸಮಯಕ್ಕೆ 5 ವರ್ಷಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಪಬ್ಲಿಕ್ ಸರ್ವೆಂಟ್ ಆಗಿ, ಸಾರ್ವಜನಿಕ ಸೇವಕರಾಗಿ ಅವರೇನು ಹೋಗಬೇಕು, ಕೆಲಸ ಮಾಡಬೇಕು. ಅದರದ್ದು ಸಮಗ್ರವಾದಂಥ ಫೈನಲ್ ಕಸ್ಟೋಡಿಯನ್ ಆಫ್ ಪೊಲಿಟಿಕಲ್ ಪವರ್ ಅಂತ ನಿಮ್ಮಲ್ಲಿದೆ. ಇದನ್ನು ನಾವು ಇವತ್ತಿನ ಪರಿಸ್ಥಿತಿ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡು ವಿಶ್ಲೇಷಣೆ ಮಾಡಿ ಎಂತಹ ಪ್ರತಿನಿಧಿಗಳು ನಮ್ಮ ಕಡೆಯಿಂದ ಹೋಗಬೇಕು. ನೋಡಿ ಏನು ಕೇಳ್ತಾ ಇದ್ದಾರೆ ಅವರು ವಿದ್ಯಾರ್ಥಿಗಳು ಜಂತರ ಮಂತ್ರದಲ್ಲಿ.
ನೀವು ಇಡೀ ದೇಶಕ್ಕೆ ಒಂದೇ ಪರೀಕ್ಷೆಯನ್ನು ಮಾಡಿದ್ರಿ, ನೀಟು, ಆಮೇಲೆ CBSE. ಇದರಲ್ಲಿ ನಡೆಯಬಾರದಂಥ ಅನಾಹುತಗಳು, ಸೋರಿಕೆಗಳಾಗ್ಯಾವ. ಯಾರು ಅವರು ಮಾಡಿದಂಥ ಕೇಂದ್ರದ ಸಮಿತಿಯಲ್ಲಿರುವಂಥ ಜನರೇ ಇದ್ದಾರೆ ಅದರೊಳಗೆ. ಅದು ಏನೋ ಪ್ರೊಫೆಸರು ಲಾತೂರ್ದವರು, ಪುಣಾದಲ್ಲಿ ಅವರು ಎಲ್ಲ ಏನಿದ್ದಾರೆ. ಆಮೇಲೆ ಯಾರಿಗೆ ಇದನ್ನು ಕಾಂಟ್ರಾಕ್ಟ್ ಕೊಟ್ಟಾರ CBSE, ಅದು ಹೈದರಾಬಾದ್ ಎಲ್ಲ ಏನೊಂದು ಯೋಗ್ಯ ಜನ ಏನು ಬಿಡ್ ಮಾಡಿದ್ರು ಅವರೆಲ್ಲ ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಇದನ್ನು ವಿದ್ಯಾರ್ಥಿಗಳೇ ಹೇಳಿದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ಇದು ಇವತ್ತು ಆಡಳಿತದಲ್ಲಿರುವಂಥವರಿಗೆ ಒಂದು ಗಂಭೀರ ಎಚ್ಚರ ಗಂಟೆಯಾಗಿದೆ. ನಮ್ಮ ದೇಶದ ನೆರೆಹೊರೆಯ ದೇಶಗಳಲ್ಲಿಯೂ ಕೂಡ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ ಯುವಕರು ಅಹಿಂಸೆ, ಸತ್ಯ ಮತ್ತು ನ್ಯಾಯದ ಆಧಾರ ಮೇಲೆ ಒಂದೇನು ಜವಾಬ್ದಾರಿಯುತವಾದಂಥ ಹೋರಾಟವನ್ನು ಜಂತರ ಮಂತ್ರದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಗೌರವಿಸೋದು ನಮ್ಮ ಸರ್ಕಾರದ ಕರ್ತವ್ಯ ಇದೆ. ಯಾರನ್ನು ನಾವು ಕಳಿಸಿದ್ದೇವೆ ಅವರಿಗೆ ಕನ್ನಡಿ ಹಿಡಿದು ಅವರೇನು ಮಾಡಬಾರ್ದನ್ನು ಮಾಡ್ತಾ ಇದ್ದಾರೆ, ಅವರು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಸಂವಿಧಾನದ ಶಿಲ್ಪಿಗಳು, ನಮ್ಮ ಹೆಡ್ ಆಫ್ ದ ಸ್ಟೇಟ್ ಏನೊಂದು ಪ್ರೆಸಿಡೆಂಟ್ ಇದ್ದಾರೆ, ಅವರಿಗೆ ನಾವು ಕೂಡ ಸುದೀರ್ಘವಾದಂಥ ಪತ್ರ ಬರೆದು ಇವೆಲ್ಲವನ್ನು ಜ್ಞಾಪಿಸ್ತಾ ಇದ್ದೇವೆ. ಸೊ ನನಗೆ ಇವತ್ತೇನು ಒಂದು ಹೇಳಬೇಕನ್ನಿಸ್ತದಂದರೆ, ಈ ಸರ್ಕಾರದಲ್ಲಿ ಕಿಂಚಿತ್ತಾದರೂ ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದಂಥ ಒಂದು ಜವಾಬ್ದಾರಿತನ ಇದ್ದರೆ ತಕ್ಷಣವಾಗಿ ಧರ್ಮೇಂದ್ರ ಪ್ರಧಾನಿ ಏನು ಮಾಡಬೇಕು, ರಾಜೀನಾಮೆ ಕೊಡಬೇಕು. ಎರಡನೇದ್ದು, ಕೇಂದ್ರ ಸರ್ಕಾರ ಕೂಡಲೇ ಈ ಯುವಕರು ಯಾರು ನಮ್ಮ ದೇಶದ ಭವಿಷ್ಯವಾಗಿದ್ದಾರೆ ಅವ್ರ ಜೊತೆಗೆ ಒಂದು ಸಂಭಾಷಣೆ ಮಾಡೋದು, ಇದರ ಬಗ್ಗೆ ಚರ್ಚೆ ಮಾಡಿ ನ್ಯಾಯಯುತವಾದಂಥ ಪರಿಹಾರವನ್ನು ಕಂಡು ಇದನ್ನು ವ್ಯವಸ್ಥೆಯನ್ನು ಸರಿಪಡಿಸುವಂಥ ಒಂದು ಮಹತ್ವದ ಕಾರ್ಯವನ್ನು ಅವರು ಮಾಡಬೇಕಾಗಿದೆ. ನಾವು ಇವತ್ತು ಪ್ರೆಸಿಡೆಂಟ್ರಿಗೆ ಕೇಳಿದ್ದೇವೆ. ಸೊ ಪ್ರಜಾಪ್ರಭುತ್ವದೊಳಗೆ ಯಾವ ರೀತಿ ನಾವು ಈ ಮೂರು ತತ್ವಗಳ ಆಧಾರದ ಮೇಲೆ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಜಗತ್ತಿಗೆ ಒಂದು ಹೊಸ ದಾರಿಯನ್ನು ಮಾಡಿಕೊಟ್ಟಿದ್ದೇವೆ, ಇದಕ್ಕೆ ನಾವು ಕಟಿಬದ್ಧರಾಗಿರಬೇಕು. ಯಾವುದೇ ಪ್ರಸಂಗದೊಳಗೂ ನಾವು ಹಿಂಸೆಯರಲ್ಲಿ ಹೋಗಬಾರ್ದು. ಅಷ್ಟೇ ಅಲ್ಲ, ಈ ಸರ್ಕಾರಕ್ಕೆ ಮೊದಲನೆಯ ಗಂಭೀರ ಎಚ್ಚರಿಕೆ ಗಂಟೆಯನ್ನು ಯಾವ ನಾಗರಿಕರು ಇವರು ಮಾಡುವಂಥ ಆಡಳಿತದ ವೈಖರಿ, ಇವರು ಪ್ರಜಾಪ್ರಭುತ್ವ ತತ್ವಗಳನ್ನು ಗಾಳಿಗೆ ತೂರಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನೋಡಿಕೊಂಡು 2024ರಲ್ಲಿ ನಿಮ್ಮೆಲ್ಲರಿಗೂ ನೆನಪಿದೆ, ಲೋಕಸಭೆ ಚುನಾವಣೆಯೊಳಗೆ ಇವ್ರದ್ದು ಅಹಂಕಾರದಿಂದ ಏನು ಹೇಳ್ತಿದ್ರು ಅಂದರೆ ಅಬ್ಕಿ ಬಾರ್ 400 ಪಾರ್ ಅನ್ನುವಂಥವ್ರಿಗೆ ಒಂದು ಸಿಂಪಲ್ ಮೆಜಾರಿಟಿ ಬರಲಿಲ್ಲ. ಇವರು ಈ ಎಚ್ಚರಿಕೆ ಗಂಟೆಗಳನ್ನು ನೋಡ್ತಾ ಇದ್ದಿಲ್ಲ. ಇವತ್ತೇನು ಯಾವ ಒಂದು ಸಂಘಟನೆ ಇವರ ಹಿಂದೆ ಇದೆ, RSS, 100 ವರ್ಷ ಆಗ್ತಾಯಿದೆ. ನಾವು ಸುಮಾರು 50, 60, 70 ವರ್ಷವಾದರೆ ಪಕ್ವತೆ ಬರಬೇಕು, ನ್ಯಾಯದ ತಿಳುವಳಿಕೆ ಬರಬೇಕು ಅಂತ ಏನಿದ್ದಾವೆ. ಇವತ್ತು ಯಾವ ಹಾದಿಯೊಳಗೆ ಈ ಸರ್ಕಾರ ಹೋಗ್ತಾ ಇದೆ, ಅವರ ಸಿದ್ಧಾಂತದಲ್ಲಿ ಈ ಅವಗುಣಗಳಿವೆ. ಇವು ನಮ್ಮ ದೇಶಕ್ಕೆ, ನಮ್ಮ ದೇಶದ ಭವಿಷ್ಯಕ್ಕೆ, ನಮ್ಮ ದೇಶದ ನಿಜವಾದ ಭವಿಷ್ಯವಾದಂತಹ ಯುವಕರು, ನಮ್ಮ ದೇಶದ ಮುಂದಿನ ನಾಗರಿಕರಾದಂಥ ಮಕ್ಕಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಯಾವ ರೀತಿ ಬಡತನ, ಅಪೌಷ್ಟಿಕತನ ಇವೆಲ್ಲ ಇಡೀ ದೇಶದಲ್ಲಿ ಇವತ್ತು ಆಗ್ತಾಯಿದೆ. ಬ್ರಿಟಿಷರ ಟೈಮ್ದೊಳಗೆ ಏನೊಂದು ಇನ್ಇಕ್ವಾಲಿಟೀಸ್ ಏನಂತಾರೆ, ಅಸಮಾನತೆಗಳಿದ್ದು 1824ರಲ್ಲಿ ಅದೇ ಮಟ್ಟಕ್ಕೆ ಇವರು ಒಯ್ದಿದ್ದಾರೆ. ಅಂದರೆ ದೇಶದ ಬಡ ಜನರನ್ನು, ಆದಿವಾಸಿಗಳನ್ನು, ದಲಿತರನ್ನು, ಮಹಿಳೆಯರನ್ನು, ಈ ದೇಶದ ಏನೊಂದು ಬೆನ್ನೆಲುಬಿರುವಂತಹ ಜನರಿದ್ದಾರೆ, ಯಾವ ಶ್ರಮದ ಮೇಲೆ ಈ ದೇಶ ಇವತ್ತು ಕಟ್ಟಿದ್ದಾರೆ, ಅವರನ್ನೇ ನಿರ್ಲಕ್ಷ್ಯ ಮಾಡುವಂಥ ಮಾಡಬಾರದ ಮಹಾಪರಾಧವನ್ನು ಇವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಇದನ್ನು ಅವಶ್ಯವಾಗಿ ಮಾಡೋಣ. ಇದು ನಮ್ಮ ಸಂವಿಧಾನದ ಬದ್ಧ ಹಕ್ಕಿದೆ. ನಮ್ಮ ಪಬ್ಲಿಕ್ ಸರ್ವೆಂಟ್ಸರಿಗೆ, ಸಾರ್ವಜನಿಕ ಸೇವಕರಿಗೆ ಮಾಡಬಾರ್ದನ್ನು ಮಾಡಿದಾಗ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಅದನ್ನು ಹಿಂಡಿ ಸರಿಯಾದ ಹಾದಿಯೊಳಗೆ ಹೋಗುವಂಥ ಹೇಳುವ ಕರ್ತವ್ಯ ನಮ್ಮದಿದೆ. ಅದನ್ನು ತಿಳ್ಕೊಂಡ್ರೆ ಬಹಳ ಒಳ್ಳೆಯದಾಯ್ತು ಅವರಿಗೂ, ನಮಗೂ, ನಮ್ಮ ದೇಶಕ್ಕೂ. ಇಲ್ಲ ಅಂದರೆ ಯಾವ ರೀತಿ 1977ರಲ್ಲಿ ಯಾವ ಇಂದಿರಾ ಗಾಂಧಿ ಸರ್ವಾಧಿಕಾರಿ, ಅವರ ಕುಖ್ಯಾತಿ ಮಗ ಸಂಜಯ್ ಗಾಂಧಿ ಎಲ್ಲ ಮಾಡಿದರು, ಇವತ್ತು ಈ NDA ಸರ್ಕಾರ, ಇದರ ಹಿಂದೇನು BJP RSS ಇವರಿಗಿದೆ, ಇವರಿಗೆ ಒಂದು ನಿರ್ದಿಷ್ಟವಾದಂಥ ಸ್ಪಷ್ಟವಾದಂಥ
ಸಂದೇಶವನ್ನು 2029 ನಾವು ಕಳಿಸ್ಕೊಡ್ಬೇಕು. ಅದನ್ನು ನಾವು ಕಳಿಸ್ಕೊಡದಿದ್ದರೆ ನಮ್ಮ ದೇಶದ ಭವಿಷ್ಯ ತುಂಬ ಗಂಡಾಂತರದಲ್ಲಿ ಈಗಾಗಲೇ ಇದೆ, ಅದು ಮತ್ತಿಷ್ಟು ಗಂಡಾಂತರದೊಳಗೆ ಬರ್ತದೆ. ಆ ಎಚ್ಚರಿಕೆಯ ಗಂಟೆಯಿಂದ ತಿಳಿದುಕೊಂಡು ಜವಾಬ್ದಾರಿಯುತವಾಗಿ ಪ್ರಜಾಪ್ರಭುತ್ವದ ತತ್ವಗಳ ಆಧಾರದ ಮೇಲೆ ಏನೋ ಒಂದು ಆಡಳಿತವನ್ನು ಇವರು ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಯಾವ ರೀತಿ ಮಾಡಬಾರದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ನೋಡಿ. ಸುಪ್ರೀಂ ಕೋರ್ಟು ಮೊದಲ 2 ಜಡ್ಜ್ ಇದ್ದವರು, ಇಲ್ಲ ಇದು ಭಾಳ ಮಹತ್ವದ ವಿಷಯ ಇದೆ. ಏನದು ವಿಷಯ? ನಮ್ಮ ದೇಶದ ಚುನಾವಣಾ ಆಯೋಗ ಏನಿದೆ, ಅದರ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಉಳಿದ ಆಯುಕ್ತರನ್ನು ಆಯ್ಕೆ ಮಾಡುವಂಥದ್ದು, ಅದು ಯಾವುದೇ ಪ್ರಸಂಗದೊಳಗೆ ಕಾರ್ಯಾಂಗದ ಥಂಬು ಅಂದರೆ ಅವರ ಕಂಟ್ರೋಲ್ದೊಳಗೆ ಇರಬಾರ್ದು ಅಂತ ಸುದೀರ್ಘ ಚರ್ಚೆ ಏನಾಗಿತ್ತು, ಅದನ್ನು ನೋಡಿಕೊಂಡು 5 ಜನ ಸಂವಿಧಾನದ ಬೆಂಚು ಸರ್ವಾನುಮತಿಯಿಂದ ಕೊಟ್ಟಿತ್ತು. ಏನೆಂದರೆ ಪ್ರಧಾನಮಂತ್ರಿಗಳು, ಆಮೇಲೆ ಅಪೋಸಿಷನ್ ವಿರೋಧ ಆಡಳಿತ ಪಕ್ಷದ ನಾಯಕರು ಮತ್ತು ಅತಿ ಮಹತ್ವದ್ದಾಗಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರ ಸಮಿತಿ ಮಾಡಬೇಕು ಅನ್ನೋದನ್ನು ಇವರು ನಿರ್ದಾಕ್ಷಿಣ್ಯವಾಗಿ ತೆಗೆದು ಆ ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರನ್ನು ಮುಖ್ಯ ನ್ಯಾಯಾಧೀಶರನ್ನು ತೆಗೆದು ಇವರು ಕ್ಯಾಬಿನೆಟ್ ಮಿನಿಸ್ಟರ್ನ ಮಾಡ್ತಾರೆ. ಇದು ಹೇಗಿದೆ ನೋಡಿ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಅದನ್ನೊಂದು ಅಸಂವಿಧಾನ ಅಂತ ಮಾಡಬಾರಂತ 2 ದಿವಸದ ನಂತರ ಹಿಯರಿಂಗ್ ಇದೆ. ಅವರು ಈ ಕುಖ್ಯಾತಿಯ ಮನುಷ್ಯ, ಅವ್ರ ಹೆಸರು ತಾಯಿ ತಂದೆ ಚೆನ್ನಾಗಿ ಕೊಟ್ಟಿದ್ದಾರೆ, ಜ್ಞಾನೇಶ್ ಕುಮಾರ್ ಏನಿದ್ದಾನೆ, ಏನು ಮಾಡಬಾರದಂಥ ಅತಿ ದೊಡ್ಡ ಹಾನಿಯನ್ನು ನಮ್ಮ ಚುನಾವಣಾ ವ್ಯವಸ್ಥೆ ಮಾಡ್ತದೆ. ಯಾಕಂದರೆ ಮೊದಲನೇ ಚುನಾವಣೆ ಮುಖ್ಯ ಚುನಾವಣಾಧಿಕಾರಿ ಸೇನ್ ಅಂತ ಏನಿದ್ರು, ಅವರು ಯಾವ ರೀತಿ 6 ತಿಂಗಳು ನಡೀತವಾಗ ಎಲೆಕ್ಷನ್ನು ಈ ದೇಶದೊಂದು ಅನ್ನೋದು ಮಾದರಿಯಾಗಿ ಮಾಡಿದರು. ಚುನಾವಣಾವರಲ್ಲಿ ಇದರ ಬಗ್ಗೆ ಒಂದು ಪ್ರಜ್ಞೆ ಇತ್ತು. ಶೇಷನ್ ಅವರು ಅದನ್ನೊಂದು ಮತ್ತಿಷ್ಟು ಉನ್ನತ ಮಟ್ಟಕ್ಕೆ ಒಯ್ದಿದ್ದರು. ಸೊ ಇವರು ಯಾವ್ಯಾವ ರೀತಿ ಇವತ್ತು ವೆಸ್ಟ್ ಬೆಂಗಾಲ್ದೊಳಗೆ, ಇವತ್ತು ಮಹಾರಾಷ್ಟ್ರದೊಳಗೆ ಏನೇನು ಯಾವ್ಯಾವುದನ್ನು ಮಾಡಬಾರ್ದಂತ ಇದನ್ನೇನು ಆಪರೇಷನ್ ಕಮಲ್ ಕರ್ನಾಟಕದಲ್ಲಿ ಶುರು ಮಾಡಿದ್ದು ನಿಮಗೆ ಗೊತ್ತಿದೆ, ಮಧ್ಯಪ್ರದೇಶ. ಸೊ ಈ ದೇಶದ ದಶಕಗಳಗಟ್ಟಲೆ ತಮ್ಮ ಸರ್ವಸ್ವವನ್ನು ಕೊಟ್ಟು ಸ್ವಾತಂತ್ರ್ಯ ತಂದು ನಮಗೇನೊಂದು ಅಪೂರ್ವ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ಮಾಡುವಂಥ ಅತೀ ದೊಡ್ಡ ಕೆಡಕು ಇವರು ಮಾಡಿದ್ದಾರೆ. ಸೊ ಇದನ್ನು ನಾವು ನೆನಪಿಡ್ಕೋಬೇಕು. ಹಾಗಂದ ಮಾತ್ರಕ್ಕೆ ನಮ್ಮ ಸಂವಿಧಾನದ ಹಕ್ಕನ್ನು ಈಗೇನು ನಾವು ಯಾವುದರ ಸಲುವಾಗಿ ಇವತ್ತು ಧರಣಿಯೊಳಗೆ ಕೊಟ್ಟಿದ್ದೇವೆ, ಇದನ್ನು ನಾವು ಆಗ್ರಹಿಸಲೇಬೇಕು. ಅದು ನಮ್ಮ ಸಂವಿಧಾನದ ಬದ್ಧ ಹಕ್ಕಿದೆ. ಆದರೆ ಇವರು ಮಾಡುವ ಕೆಲಸದ ಬಗ್ಗೆ ಸಮಗ್ರವಾಗಿ ನಾವು ಜಾಗೃತರಾಗಿ ಜನಪರವಾದಂಥದ್ದು, ನ್ಯಾಯಪರವಾದಂಥದ್ದು, ಸಮಾನತೆಯ ಸ್ವಾತಂತ್ರ್ಯದ ಆಧಾರದ ಮೇಲಿರುವಂಥ ಒಂದು ಸರ್ಕಾರ ಏನು ಕೆಲಸ ಮಾಡಬೇಕು ನಮ್ಮ ಸಂವಿಧಾನದ ಪ್ರಕಾರ, ಇವರು ಮಾಡ್ತಾ ಇಲ್ಲ. ಸೊ ಅದರ ಬಗ್ಗೆನೂ ಕೂಡ ಇಟ್ಟು ನಾವು ಸಮೀಪ ಸಮಸ್ಯೆ ಇದನ್ನು ಬಗೆಹರಿಸೋದು ಅಷ್ಟೇ ಎಲ್ಲ ದೂರದ್ದು ಮಾಡಬೇಕು. ಕೊನೆಗೆ ನಾನೇ ಹೇಳ್ತೇನೆಂದರೆ, ಸೋನಮ್ ವಾಂಗ್ಚಕ್ ಅವರೊಬ್ಬರು ಸಾಕ್ಷಿ ಪ್ರಜ್ಞೆ ಆಗಿದ್ದಾರೆ. ತಮ್ಮ ಜೀವವನ್ನೇ ಇವತ್ತು ಪಣಕ್ಕಿಟ್ಟು ಈ ಯುವಕರಿಗೆ ನ್ಯಾಯ ಮಾಡಲಿಕ್ಕೆ ಹೋಗಿದ್ದಾರೆ. ಇದು ಅವ್ರದ್ದು ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಒಂದು ಅತಿ ಮಹತ್ವದ ಕಾಳಜಿ ಇದೆ ಪ್ರಜಾಪ್ರಭುತ್ವದಲ್ಲಿ. ಇದನ್ನು ನಾವು ಅವಶ್ಯವಾಗಿ ಮಾಡೋಣ ಮತ್ತು ಈ ಪ್ರಜಾಪ್ರಭುತ್ವವನ್ನು ಉಳಿಸೋದು, ಅದನ್ನು ಶಕ್ತಿಯುತ ಮಾಡೋದು, ಅದರ ಆಳ ವ್ಯಾಪ್ತಿ ಮಾಡುವಂತಹ ಮಹತ್ತರ ಜವಾಬ್ದಾರಿಯನ್ನು ಸಂವಿಧಾನದ ಶಿಲ್ಪಿಗಳು ನಿಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಅದನ್ನು ಮಾಡಲಿಕ್ಕೆ ಮತ್ತೊಮ್ಮೆ ನಾವು ಕಟಿಬದ್ಧರಾಗೋಣ. ನಮ್ಮ ಜೀವನಕ್ಕೆ ಅದಕ್ಕೆ ಮುಡುಪಿಡೋಣ. ಯಾವ ಒಂದು ಮಹನೀಯರು ನಮಗೆ ಅಪೂರ್ವ ಸೃಜನಶೀಲ, ಇಡೀ ಜಗತ್ತೇ ಆಗಲಾರದಂಥದ್ದು ಒಂದು ಪ್ರಕ್ರಿಯೆಯನ್ನು ಸತ್ಯ, ನ್ಯಾಯ, ಅಹಿಂಸೆ ಆಧಾರದ ಮೇಲೆ ಏನು ತಂದಿದ್ದಾರೆ, ಅದನ್ನು ನಾವು ಕಾಪಾಡಿಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ಈ ಅವಕಾಶ ಕೊಟ್ಟದ್ದು ಸಮಾನತೆಗೆ ನಾವು ಸಂಘಟನೆಗೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸಮಾನತೆಗಾಗಿ ನಾವು ವೇದಿಕೆ ಅಡಿಯಲ್ಲಿ ಒಂದು ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸ್ತಕ್ಕಂಥ ಮಹಾಮಾನವತಾವಾದಿ, ಲಡಾಖ್ ಪ್ರದೇಶದ ಶ್ರೇಷ್ಠ ಸಾಮಾಜಿಕ ಕಾರ್ಯಕರ್ತ, ಪರಿಸರವಾದಿ ವಾಂಗ್ಚುಕ್ ಅವರ ಸತ್ಯಾಗ್ರಹವನ್ನು ಬೆಂಬಲಿಸಿ ನಾವು ಗದಗದಲ್ಲಿ ಇವತ್ತು ಈ ಸಾಂಕೇತಿಕ ಸತ್ಯಾಗ್ರಹ ಮಾಡೋದ್ರ ಮೂಲಕ ಅವರ ಬೆಂಬಲವನ್ನು ಮಾಡ್ತಾಯಿದ್ದೀವಿ. ವಾಂಗ್ಚುಕ್ ಅವರ ಮುಖ್ಯ ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ನೀಟ್ ಪರೀಕ್ಷೆಗಳಲ್ಲಿ
ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾದಂಥ ಆ ಸನ್ನಿವೇಶ, ಇಂಥ ಒಂದು ಸೋರಿಕೆಯನ್ನು ಇಟ್ಟುಕೊಂಡು ಪರೀಕ್ಷೆ ನಡೆಸತಕ್ಕಂಥ ಆ ಶಿಕ್ಷಣ ಮಂತ್ರಿ, ಕೇಂದ್ರದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ವಾಂಗ್ಚುಕ್ ಅವರ ಬೇಡಿಕೆ ಆಗಿದೆ. ಇದು ನಮ್ಮ ಬೇಡಿಕೆಯೂ ಕೂಡ, ಈ ದೇಶದ ಎಲ್ಲ ವಿದ್ಯಾರ್ಥಿಗಳ ಬೇಡಿಕೆ ಕೂಡ ಇದಾಗಿದೆ ಅಂತ ಅನ್ನಿಸ್ತು. ಬಂಧುಗಳೇ, ಸಾಕಷ್ಟು ವಾಂಗ್ಚುಕ್ ಅಲ್ಲದೆ ಬೇರೆ ಬೇರೆಯವರು ಕೂಡ ಈ ಧರ್ಮೇಂದ್ರ ಅವರ ರಾಜೀನಾಮೆಯನ್ನೇ ಕೇಳಿದಾಗ್ಯೂ ಕೂಡ ಅವರು ಆ ಬಗ್ಗೆ ಏನನ್ನೂ ಹೇಳ್ತಾ ಇಲ್ಲ ಮತ್ತು ರಾಜೀನಾಮೆ ಕೊಡಲಿಕ್ಕೆ ಅವರು ಮುಂದಾಗಿಲ್ಲ. ಅಂದರೆ ಭಾಳ ಥಿಕ್ ಸ್ಕಿನ್ಡ್ ಅಂತ ಹೇಳ್ತಾರೆ, ಅದಕ್ಕೆ ಚರ್ಮ ದಪ್ಪದ ಅಂತ. ನನಗೊಂದು ಈ ಸಂದರ್ಭದಲ್ಲಿ ನೆನಪು ಬರ್ತದೆ, ನೆಹರೂರವರ ಮಂತ್ರಿಮಂಡಲದಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರೈಲ್ವೆ ಮಂತ್ರಿ ಆಗಿದ್ದರು. ಭಾಳ ಹಳೆಯದು ಇದು. ನಾವಿನ್ನೂ ಸ್ಕೂಲಲ್ಲೋ ಕಾಲೇಜಲ್ಲಿ ಓದ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ಯಾವುದೋ ಒಂದು ಪ್ರದೇಶದಲ್ಲಿ ರೈಲು ಆಕ್ಸಿಡೆಂಟ್ ಆಗಿ ಜನ ತೀರಿಕೊಂಡಾಗ ಆ ಘಟನೆಯನ್ನು ಪ್ರಸ್ತಾಪ ಮಾಡಿ ಇದು ನನ್ನ ಅಸಮರ್ಥತೆ, ನನ್ನ ಫೇಲ್ಯೂರ್ ಇದು ಅಂತ ತಿಳ್ಕೊಂಡು ಹೇಳಿ ಒಬ್ಬ ಮಾನವೀಯ ಹೃದಯ ಇರತಕ್ಕಂಥ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಡ್ತಾರೆ. ಆದರೆ ಧರ್ಮೇಂದ್ರ ಪ್ರಧಾನ್ ಅವರು ನೀವು ಸಾಯಿರಿ ಏನಾರು ಆಗ್ರಿಪ್ಪ, ನಾ ಮಾತ್ರ ರಾಜೀನಾಮೆ ಕೊಡೋಲ್ಲ ಅನ್ನುವಂಥ ಒಂದು ಭಾಳ ಚರ್ಮ ದಪ್ಪಿರ್ತಕ್ಕಂಥ ಮನುಷ್ಯ ಮಾತಾಡಿದ ಹೆಂಗೆ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಅವರ ರಾಜೀನಾಮೆಯನ್ನು ಕೇಳಲಿಕ್ಕೆ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಬಂಧುಗಳೇ, ಈ ನೀಟ್ ಪರೀಕ್ಷೆ ಆಗಲೇ ನಮ್ಮ ಪ್ರೊಫೆಸರ್ ಹೇಳಿದರು, ಈ ನೀಟ್ ಪರೀಕ್ಷೆ ಪ್ರಾರಂಭವಾದಾಗನೇ ಒಂದು ಘಟನೆ ಆಗಿದೆ. ತಮಿಳುನಾಡಿನೊಳಗೆ ಆ ರಾಜ್ಯಕ್ಕೇ ಪ್ರಥಮ ಬಂದಂಥ ಒಬ್ಬ ವಿದ್ಯಾರ್ಥಿನಿ, ಆ ರಾಜ್ಯಕ್ಕೆ ಪ್ರಥಮ ಬಂದಂಥ ವಿದ್ಯಾರ್ಥಿನಿ PUC ಒಳಗೆ ನೀಟದಲ್ಲಿ ಅವಳು ಫೇಲ್ ಆಗ್ತಾಳೆ, ಫೇಲ್ ಮಾಡ್ತಾಳೆ. ಆ ಕಾರಣಕ್ಕಾಗಿ ಶಿ ಕಮಿಟೆಡ್ ಸುಯಿಸೈಡ್. ಆ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಸುಯಿಸೈಡ್ ಮಾಡ್ಕೊಂಡು ಸತ್ತು ಹೋಗ್ತದೆ. ಅಂದರೆ ನೀಟ್ ಯಾಕೆ ನಮಗೆ ಅಂತ, ಯಾಕೆಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಆ ರಾಜ್ಯ ಸರ್ಕಾರ CET ಅಂತ ಪರೀಕ್ಷೆ ನಡೆಸಿ ಎಂಜಿನಿಯರಿಂಗು, ಮೆಡಿಕಲ್ಲು ಮತ್ತಿತರ ವೃತ್ತಿ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಒಂದು ರಾಷ್ಟ್ರ ಒಂದು ಪರೀಕ್ಷೆ, ಒಂದು ರಾಷ್ಟ್ರ ಒಂದು ಚುನಾವಣೆ, ಇಂಥ ಒಂದು ಸ್ಲೋಗನ್ಗಳನ್ನು ನಮ್ಮ ಮುಂದಿಟ್ಟು ಈ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಈ ದೇಶದಲ್ಲಿ ಅನುಷ್ಠಾನಗೊಳಿಸುವಂತಹ ಒಂದು ದಾರಿಯೊಳಗೆ ಇವೆಲ್ಲ ಬರ್ತಾ ಇದ್ದಾವೆ. ಇದರ ಹಿಂದಿನ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಗೆ ಮೇಲೆ ನೋಡಿದ್ರೆ ಚಂದ ಕಾಣಿಸ್ತದೆ, ಒಂದೇ ದೇಶ ಒಂದೇ ಚುನಾವಣೆ, ಒಂದೇ ದೇಶ ಒಂದೇ ಪರೀಕ್ಷೆ ಅನ್ನುವಂಥದ್ದು ಚಂದ ಕಾಣ್ತದೆ. ಆದರೆ ಇದು ಸರ್ವಾಧಿಕಾರಿ ಧೋರಣೆಯ ಒಂದು ಮಾದರಿ. ಯಾಕಂದರೆ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಹಿಟ್ಲರ್ನ ಕನೆಕ್ಷನ್ ಇತ್ತು ಮತ್ತು ಆಗನೇ ಕೆಲವು ಅಲ್ಲಿ ಅವನಿಗೆ ಭೇಟಿಯಾಗಿ ಬಂದಿದ್ದು ಕೂಡ ಇತ್ತು. ಆದರೆ ಆ ಐಡಿಯಾಲಜಿಯನ್ನು ಇಲ್ಲಿ ಹಂತವಾಗಿ ಈ ದೇಶದೊಳಗೆ ಅವರು ಅನುಷ್ಠಾನಗೊಳಿಸಲಿಕ್ಕೇ ಪ್ರಯತ್ನ ಮಾಡ್ತಕ್ಕಂಥದ್ದಿದೆ. ಆದ್ದರಿಂದ ನನಗನ್ನಿಸ್ತದೆ ಈ 29ಕ್ಕೆ ಏನೋ ಒಂದು ಚುನಾವಣೆ ಆಗುತ್ತಲ್ಲ, ಇದೇ ಕೊನೆ ಚುನಾವಣೆ ಈ ದೇಶಕ್ಕಂತ ಅನ್ಸಾಕತ್ತದ. ಮುಂದೆ ಚುನಾವಣೆನೇ ಆಗಲ್ಲ. ಯಾಕಂದ್ರೆ ಅವರು 2047ರವರೆಗೆ ನಾವೇ ಇರ್ತೇವೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಮುಂದೆ ಚುನಾವಣೆ ಆಗೋದಿಲ್ಲ ಅಂತ. ಅಂದರೆ ಸರ್ವಾಧಿಕಾರಿತ್ವ ಈ ದೇಶವನ್ನು ಆಳ್ತದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಅಂಥ ಒಂದು ಸರ್ಕಾರ ನಮ್ಗೆ ಬೇಕಾ ಬೇಡ ಅನ್ನುವಂಥದ್ದು ನಾವು ನಿರ್ಧರಿಸಬೇಕು, ನಾವು ಪ್ರಜ್ಞಾವಂತರಾಗಬೇಕಾಗ್ತದೆ. ಆ ನಿಟ್ಟಿನೊಳಗೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು
ವಾಂಗ್ಚುಕ್ ಅವರು ನಡೆಸ್ತಕ್ಕಂಥ ಒಂದು ಹೋರಾಟ ಏನಿದೆ ಅತ್ಯಂತ ಮಾನವೀಯ ದೃಷ್ಟಿಯಿಂದ ಅದಕ್ಕೆ ನಾವೆಲ್ಲರೂ ಬೆಂಬಲವನ್ನು ಕೊಡಲೇಬೇಕಾದಂಥದ್ದು. ಯಾಕಂದರೆ ಅದು ಈ ದೇಶದ ಮುಂಬರುವ ಏನು ಪ್ರಜೆಗಳಂತೇನು ನಾವು ವಿದ್ಯಾರ್ಥಿಗಳನ್ನು ಹೇಳ್ತೇವೆ, ಅವರ ಭವಿಷ್ಯವನ್ನೇ ರೂಪಿಸ್ತಕ್ಕಂಥ ಒಂದು ಪರೀಕ್ಷಾ ಪದ್ಧತಿ ಅದು ಏನಿತ್ತು ಅದನ್ನೆಲ್ಲ ಇವರು ಹಾಳುಗೆಡ್ತಾ ಇದ್ದಾರೆ. ಇವತ್ತು ಅದೇ ಒಂದೇ ಪರೀಕ್ಷೆ ಅಲ್ಲ, ನೀವು ಮಹಾರಾಷ್ಟ್ರದಲ್ಲಿ CBSE ಸಿಲೆಬಸ್ ಪರೀಕ್ಷೆ ಕೂಡ ಹಾಳಾಗ್ಯಾವ. ಎಲ್ಲಿ ಪರೀಕ್ಷೆ ನಡೀತವೆ ಅವಷ್ಟು ಲೀಕ್ ಆಗ್ತವೆ. ಯಾಕಂದರೆ ಇದ್ರ ಹಿಂದೆ ಅವ್ರ ಷಡ್ಯಂತ್ರ ಏನಿದೆ ಅಂದರೆ ಕೇವಲ ಹಣಕ್ಕಾಗಿ ಅಲ್ಲ, ಇದು ಅವ್ರು ತಮ್ಮ ಬೇಕಾದಂಥವ್ರನ್ನ ಅಲ್ಲಿ ಮುಂತರಲಿಕ್ಕೆ ಈ ಎಲ್ಲ ಷಡ್ಯಂತ್ರ ಮಾಡ್ತಾಯಿದ್ದಾರೆ. ತಮಗೆ ಬೇಕಂಥ ವಿದ್ಯಾರ್ಥಿಗಳನ್ನು ತಮ್ಮ ಬೇಕಂಥ ಆ ಜಾತಿಯ ವಿದ್ಯಾರ್ಥಿಗಳನ್ನು ಅಲ್ಲಿ ಮುಖ್ಯ ಇದಕ್ಕೆ ಬರಲಿಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡುವಂಥದ್ದು ಇದೆ. ಅದಕ್ಕೆ ಸಾಯೋರು ಸಾಯ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವು ಸೇರಿದಂಥ ಇವತ್ತೇನು ಸತ್ಯಾಗ್ರಹ ಮಾಡ್ತಾಯಿದ್ದೀವಿ, ಇದು ವಾಂಗ್ಚುಕ್ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಮತ್ತು ಪ್ರಧಾನ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥ ಒಂದು ಒತ್ತಾಸೆಯನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಂತರ್ ಮಂತರ್ದಲ್ಲಿ ಇಂಡೆಫಿನೆಟ್ ಹಂಗರ್ ಸ್ಟ್ರೈಕನ್ನು ಆಯೋಜನೆ ಮಾಡಿರ್ತಕ್ಕಂಥ ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ರವರನ್ನು ನೆನಪು ಮಾಡಿಕೊಂಡು ಇವತ್ತು ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ನೋವಿನಿಂದ ಹೇಳಬೇಕಾಕೈತಿ. ಏನು ನಾವು ಪ್ರಜಾಪ್ರಭುತ್ವ ಅಂತಂದ ಹೆಮ್ಮೆಯಿಂದ ನಮ್ಮ ದೇಶದ ಬಗ್ಗೆ ಬೇರೆ ದೇಶಕ್ಕೆ ಹೋಗಿ ಗರ್ವದಿಂದ ಮಾತಾಡ್ತಿದ್ವಿ. ನಾವೆಲ್ಲರೂ ವಿಮರ್ಶೆ ಮಾಡಿಕೊಂಡ್ವಿ ಅಂದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಓನ್ಲಿ ಇನ್ ದ ಫಾರ್ಮ್ ಆಫ್ ವೋಟಿಂಗ್ ಅಷ್ಟೇ ಉಳ್ದೈತೆ. ಅಷ್ಟೇ ಮತ ಹಾಕುವುದ್ರ ಮುಖಾಂತರ ಅಷ್ಟೇ ಪ್ರಜಾಪ್ರಭುತ್ವ ಉಳ್ದೈತೆ ಹೊರತು ಬೇರೆ ಯಾವ ರೀತಿಯಲ್ಲೂ ಆ ಪ್ರಜಾಪ್ರಭುತ್ವ ಉಳಿದಿಲ್ಲ ಅಂತಂದ ಅತ್ಯಂತ ನೋವಿನಿಂದ ವಿಮರ್ಶಾತ್ಮಕವಾಗಿ ವಿಚಾರ ಮಾಡಿದಾಗ ನಾವೆಲ್ಲರೂ ಒಪ್ಕೊಳ್ಳುವಂಥ ಮಾತಾಕೈತಿ. 18ನೇ ದಿನ ಉಪವಾಸ ಅದಾರ. ಯಾರು ಉಪವಾಸ ಅದಾರ? ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಅವರು, ಸೈಂಟಿಸ್ಟ್ ಅವರು, ಅವರ ಕೊಡುಗೆಗಳ ಮುಖಾಂತರ ಬೇರೆ ದೇಶದವರು ಅವರನ್ನು ಅವ್ರ ದೇಶಕ್ಕೆ ಆಹ್ವಾನಿಸಿ ಬೇರೆ ಬೇರೆ ರೀತಿಯ ಅತ್ಯಂತ ಅವರ ದೇಶದ ದೊಡ್ಡ ಅವಾರ್ಡ್ ಅಂತಂದು ಅವರೇನು ಕರೆದಿರ್ತಾರ ಅದು ಅವ್ರಿಗೆ ಕೊಟ್ಟಿರ್ತಾರ. ಅವರು ಅಂಥವ್ರು ನಮ್ಮ ದೇಶದಾಗನ ಉಪವಾಸ ಕುಂತಾರ. 18 ದಿವಸ ಆದರೂ ವ್ಯವಸ್ಥೆಯಲ್ಲಿರುವಂಥ ಯಾರೊಬ್ಬರು ಅವ್ರಿಗೆ ಮಾತನಾಡಕ್ಕೆ ಸತ್ಯಕ್ಕೆ ಬಂದಿರಲಿಲ್ಲ. 2014 ನೋಡ್ರಿ ನೀವು, 14 ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಲೋಕಪಾಲ್ ಬಿಲ್ ನಮ್ಮ ಮುಂದಿಟ್ಕೊಂಡು ಅವಾಗ ಕೂಡ ಭಾರಿ ದೊಡ್ಡ ಒಂದು ಹೋರಾಟ ಆಗಿತ್ತು. ಆಗ ವ್ಯವಸ್ಥೆಯಲ್ಲಿರುವಂಥವರು ಬಂದ ಸಂವಾದ ಮಾಡಿದರು. ಇಡೀ ದೇಶದ ಪ್ರತಿಯೊಬ್ಬರು ಇಂಥ ವೃತ್ತಿ ಅಂತಂದು ಹೇಳೋಕ್ಕಾಗಿಲ್ಲ, ಎಲ್ಲ ವೃತ್ತಿಯವರು ಕೂಡ ಆ ಒಂದು ದೊಡ್ಡ ಆಂದೋಲನದಲ್ಲಿ ಭಾಗವಹಿಸಿದರು. ಅವಾಗಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಈಗ ಸುಮಾರು 12 ವರ್ಷ ಆದಮೇಲೆ 2026 ಪ್ರಜಾಪ್ರಭುತ್ವ ಕೇವಲ ಭಾಷಣದ ವಸ್ತುವಾಗಿ ಉಳಿದೈತೆ ಹೊರತು ಇನ್ನೊಂದು ಮಗದೊಂದು ಯಾವುದೇ ರೀತಿಯ ಅರ್ಥ ಇರಲಾರ್ದಂಗೆ ಆಗೈತೆ. ಈ ಎಲ್ಲ ವಿಚಾರಗಳು, ಎಲ್ಲ ಸನ್ನಿವೇಶಗಳು, ಎಲ್ಲ ಘಟನೆಗಳನ್ನು ನಾವು ನೆನ್ಪು ಮಾಡಿಕೊಂಡ್ವಿ ಅಂದ್ರೆ ಇದಕ್ಕೆ ಒಂದೇ ಒಂದು ದಾರಿ. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಲಾ ಆಫ್ ಅಕೌಂಟಬಿಲಿಟಿ ಬರ್ಬೇಕಷ್ಟೆ. ಲಾ ಆಫ್ ಅಕೌಂಟಬಿಲಿಟಿ ಒಂದು ಕಾನೂನನ್ನು ಸೃಷ್ಟಿ ಮಾಡಿ ಅದಕ್ಕೆ ಕಾನೂನಾತ್ಮಕವಾಗಿ ಒಂದು ಪಾಲಿಸಿ ಲೆವೆಲ್ದಾಗ ಏನಾದರೂ ಡಿಸಿಷನ್ ಆಯಿತು ಅಂದ್ರೆ ಮಾತ್ರ ಈ ರೀತಿಯ ಹೋರಾಟಗಳಿಗೆ ಒಂದು ಅರ್ಥ ಆಕ್ಯತೇನೋ ಅಂತಂದು ಅನ್ಸಾಗತ್ತೈತಿ. ಸೋನಮ್ ವಾಂಗ್ಚುಕ್ರವರ ಜೊತೆ ಇಡೀ ದೇಶ, ಪಕ್ಷಾತೀತವಾಗಿ ಇಡೀ ದೇಶ
ಜಾತ್ಯತೀತವಾಗಿ ಇಡೀ ದೇಶ, ಎಲ್ಲ ವೃತ್ತಿಯ ಎಲ್ಲ ಬಾಂಧವರು ಎಲ್ಲರೂ ಅವರ ಜೊತೆಗೆ ಈ ಒಂದು ಸತ್ಯಾಗ್ರಹದಲ್ಲಿ ಅವರಿಗೆ ಹೆಗಲಿಗೆ ಹೆಗಲು ಕೊಡುವಂಥ ಎಲ್ಲ ಭಾವನೆಗಳನ್ನು ಇಟ್ಕೊಂಡಿರ್ತಾರೆ. ನಾನು ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಎಲ್ಲರ ಗಮನಕ್ಕೆ ತರುವಂಥ ವಿಷಯ ಏನಂದ್ರೆ, ಎಲ್ಲಿ ತನಕ ನಾವು ಪ್ರಶ್ನೆ ಕೇಳುವುದ್ರೊಳಗೆ ಸ್ವಲ್ಪ ಹಿನ್ನಡೆ ಹಾಕ್ತೀವಿ ಅಲ್ಲಿ ತನಕ ಉತ್ತರ ಬರೋಂಗಿಲ್ಲ ಅನ್ನುವಂಥ ಒಂದು ವಾತಾವರಣ ಇತ್ತು. ಈಗ ಹೆಂಗೆ ಅದು ವಾತಾವರಣ ಹೊರ ಹೊಮ್ತಾ ಇದೆ ಅಂದ್ರೆ, ನೀವು ಪ್ರಶ್ನೆ ಏನಾರ ಕೇಳ್ರಿ, ಕೇಳೋರು ಕೇಳ್ರಿ, ನೀವು ಪ್ರಶ್ನೆ ಏನಾರ ಕೇಳ್ರಿ, ಆದ್ರೆ ನಾವು ಉತ್ತರ ಹೇಳಂಗಿಲ್ಲ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿಬಿಟ್ಟೈತಿ. ಎಲ್ಲಿ ತನಕ ಇದನ್ನು ಸಹಿಸ್ಕೋಬೇಕು? ಯುವಕರು ಯುವತಿಯರು ಹೇಳ್ಬೇಕಾಕೈತಿ, ಹುಟ್ಟದು ಹೇಳ್ಬೇಕಾಕೈತಿ. ಈ ರೀತಿಯ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಧ್ವನಿನ ಕೇಳಲಾರ್ದಂಥ ಪ್ರಜಾಪ್ರಭುತ್ವ ಅನ್ನಕ್ಕೆ ಸಾಧ್ಯನೇ ಆಗಂಗಿಲ್ಲ. ಇದು ಸರ್ವಾಧಿಕಾರಿ ಧೋರಣೆ ಅಂತಂದ ಈ ವೇದಿಕೆ ಮುಖಾಂತರ ಹೇಳಬೇಕಾಕೈತಿ. ನೋಡ್ರಿ, ನೀವು ಎಂಥ ವಿಷಯದಾಗ ಉತ್ತರ ಸಿಗಂಗಿಲ್ಲ ಅಂದ್ರೆ, ನೀಟ್ ಪೇಪರ್ ಲೀಕ್ ಆದರೂ ಉತ್ತರ ಬರೋಂಗಿಲ್ಲ. ಒಂದು ಯಾವುದಾದ್ರೂ ಒಬ್ಬ ರಾಜೀನಾಮೆಯಾರ ಕೊಡ್ಬೇಕಾಗಿತ್ತು. ಅಟ್ಲೀಸ್ಟ್ ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಏನು ನೀಟ್ ಎಕ್ಸಾಮ್ ನಡೆಸ್ತಾರ ಅದರ ಮುಖ್ಯಸ್ಥರು ಸತ ಕೊಡಲಿಲ್ಲ. ಕರೆಕ್ಟ್ ಅಲ್ಲ ಸರ್? MD ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದ್ರಾಗ ಎರಡು ಮಾತಿಲ್ಲ ಇಲ್ಲ. ಆದ್ರೆ ಆ MD ಸತೆಗೆ ರಾಜೀನಾಮೆ ಕೊಡಲಾರ್ದಂಥ ವ್ಯವಸ್ಥೆ ಅಂದ್ರೆ ಎಷ್ಟು ಸೊಕ್ಕಿನಿಂತ್ರ ಅಧಿಕಾರ ಚಲಾವಣೆ ಮಾಡ್ತಾರ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತಂದು ನಾವೆಲ್ಲರೂ ಇದ್ರ ಬಗ್ಗೆ ವಿಮರ್ಶೆ ಮಾಡ್ಬೇಕಾಕೈತಿ. ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ಬರ್ತಕ್ಕಂಥ ಸಮಾಜವನ್ನೇ ಸುಧಾರಣೆ ಮಾಡಬೇಕು ಅಂದ್ರೆ ನಮಗೆ ಸಿಗುವಂಥ ಅವಕಾಶಗಳನ್ನು ಉಪಯೋಗ ಮಾಡುವಂಥ ಮುಖಾಂತರ ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವೆಲ್ಲರೂ ಸಾಮೂಹಿಕವಾಗಿ ನಾವು ಹೋರಾಟ ಮಾಡಬೇಕಾಕೈತಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ, ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸೋನಂ ವಾಂಗ್ಚುಕ್ರವರ ಹೋರಾಟವನ್ನು ಅದು ಯಶಸ್ವಿ ಆಗೇ ಆಗೈತಿ. ಒಂದಿಲ್ಲ ಒಂದು ರೀತಿಯಲ್ಲಿ ಯಾರಿಗೆ ಬಿಸಿ ಮುಟ್ಟಬೇಕು ಬಿಸಿನೂ ಮುಟ್ತೈತಿ, ಯಾರು ರಾಜೀನಾಮೆ ಕೊಡಬೇಕು ಅದು ರಾಜೀನಾಮೆನೂ ಕೊಟ್ಟ ಪೂರ್ಣ ಆಕಾರ. ಆದ್ರೆ ಅವರ ಹೋರಾಟವನ್ನು ನಾವೆಲ್ಲರೂ ಅದು ಮಾದರಿಯಾಗಿ ಇಟ್ಕೊಂಡು ನಮ್ಮ ಈ ಹೋರಾಟದ ಬದುಕನ್ನು ಕಟ್ಟುವುದರ ಕಡೆ ಕೂಡ ನಾವು ವಿಮರ್ಶೆ ಮಾಡಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸೋಣ ಅನ್ನೋ ಒಂದು ಮಾತನ್ನು ಹೇಳಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಸಿನ ಎಲ್ಲ ಮುಖಂಡರಿಗೆ ನನಗೆ ಇಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೋನಂ ವಾಂಗ್ಚುಕ್ ಅವರು ಮೆಗಾಸ್ತೆ ಅವಾರ್ಡ್ ವಿನ್ನರ್, ಅಂತಾರಾಷ್ಟ್ರೀಯ ಪ್ರತಿಷ್ಠೆಯನ್ನು ಹೊಂದಿದವರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರತಿಯೊಬ್ಬನು ನಾಗರಿಕರು ತಲೆ ತೆಗೆಸುವಂಥ ಕೆಲಸ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ. ಈಗಾಗಲೇ ಸ್ವಪ್ನಿಲ್ ಸರ್ ಹೇಳಿದಾಗೆ ಟ್ರೈನ್ ಆಕ್ಸಿಡೆಂಟ್ ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟದ್ದನ್ನು ನಾವು ನೆನೆಸ್ಕೋಬೇಕಾಗುತ್ತೆ. ಅದು ಇದೇ ಕಂಟ್ರಿಯಲ್ಲಿ ಆಗಿದ್ದು. ಬಹಳ ದುರ್ದೈವದ ಸಂಗತಿ ಅಂತಂದರೆ, ಸ್ವಾತಂತ್ರ್ಯ ಸಿಕ್ಕ ನಂತರ ಇತಿಹಾಸ ಪುಟಗಳನ್ನು ಸ್ವಲ್ಪ ಮೆಲುಕು ಹಾಕಿದ್ರೆ ಬಹುತೇಕ ನಮಗೆ ಅರಿವಿದ್ದಂಗೆ ಎಲೆಕ್ಷನ್ ಕಮಿಷನ್ನು ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡನ್ನೂ ಸಹಿತವಾಗಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಯಾರೂ ಕೂಡ ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ. ಬಹಳ ದುರ್ದೈವದ ಸಂಗತಿ ಅಂತಂದರೆ, ಎರಡೂ ಆಫೀಸ್ನಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಇರ್ಬೋದು, ಒಬ್ಬ ತಲಾಟಿನ ನೌಕರಿಯಿಂದ ತೆಗಿತಾ ಇದ್ದಾರೆ. ಅವ್ರನ್ನ ತಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ನಾವು ಇವ್ರಿಗೆ ಹೋಗೋದಿಲ್ಲ. ಚಂಡೀಗಢದಲ್ಲಿ
ಯಾವ ರೀತಿ ಮುನ್ಸಿಪಲ್ ಎಲೆಕ್ಷನ್ ಆಯಿತು ಅಂತ ಅನ್ನೋದು ಬಹುತೇಕ ಇಲ್ಲಿದ್ದಂಥ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಿಯೊಂದು ತಮ್ಮ ಮೂಗಿನ ನೇರಕ್ಕಾಗಬೇಕು. ಬೈ ಹಿಟ್ ಆರ್ ಗೆಟ್ ಏನಾರ ಆಗಲಿ ಬಹುಕ್ ಆರ್ ಕ್ರೂಕ್ ಆಗಲೇಬೇಕು. ಈಗ ಅವ್ರು ಒಂದಿದೆ, ಈಗ ವುಮೆನ್ ರಿಸರ್ವೇಷನ್ ಬಿಲ್ ಇರ್ಬೋದು, ಡಿಲಿಮಿಟೇಷನ್ ಇರ್ಬೋದು, ಒನ್ ನೇಷನ್ ಒನ್ ಎಲೆಕ್ಷನ್ ಇರ್ಬೋದು, ಏನೇ ಆದರೂ ಆಗಲಿ ಅದು ಮಾಡಲೇಬೇಕು ಅಂತ ಹಠ ತೊಟ್ಟು ಬೇರೆ ರೀಜನಲ್ ಪಾರ್ಟೀಸ್ ಎಲ್ಲನೂ ಕತೆ ಮುಗಿಸಿ ನಾಳೆ ಬರುವಂಥ ಪಾರ್ಲಿಮೆಂಟ್ ಸೆಷನ್ದಲ್ಲಿ ಪಾಸ್ ಮಾಡಿಕೊಳ್ಳಲೇಬೇಕು ಅಂತ ಈಗ ಹಠದಿಂದ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯೊಳಗೆ ನೀಟ್ ಪರೀಕ್ಷೆ ಬಗ್ಗೆ ಸಣ್ಣ ಮಕ್ಕಳು ನೂರಾರು ಸಂಖ್ಯೆಯೊಳಗೆ ಆತ್ಮಹತ್ಯೆ ಮಾಡಿಕೊಂಡ್ರು. ಯಾವ ಒಂದು ಹುಡುಗಿ 99.6 ಮಾಡಿತ್ತು ಆಂಧ್ರದಲ್ಲಿ, ಆ ಹುಡುಗಿ ನೈತಿಕವಾಗಿ ನನಗೆ ಶಕ್ತಿಯನ್ನು ಕುಂದಿಬಿಟ್ಟಿದೆ, ಐ ಕೆನಾಟ್ ಫೇಸ್ ದಿಸ್ ಎಲೆಕ್ಷನ್, ಇನ್ಸ್ಟೆಡ್ ಆಫ್ ಫೇಸಿಂಗ್ ದ ಎಲೆಕ್ಷನ್ ಇಟ್ಸ್ ಬೆಟರ್ ಟು ಕಮಿಟ್ ಎ ಸೂಸೈಡ್ ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಸಿ ಪ್ಲೇಸ್ ಇಟ್ ಆನ್ ರೆಕಾರ್ಡ್. ಇದು ಯಾವುದೂ ಕೂಡ ಮುಚ್ಚುಮರಿ ಇಲ್ಲ. ಎವ್ರಿಬಡಿ ನೋಸ್ ಇಟ್, ಎವ್ರಿ ಪಾರ್ಲಿಮೆಂಟೇರಿಯನ್ ನೋಸ್ ಇಟ್, ಇನ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಇಸ್ ಅವೇರ್ ಆಫ್ ಇಟ್. ನಾವು ಪ್ರಧಾನಮಂತ್ರಿಗಳು ನ್ಯೂಜಿಲೆಂಡ್ಗೆ ಹೋಗ್ತಾರೆ, ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ, ದೇಶವಾಸಿಯು ಅಂತ 20,000 30,000 ಜನ ಬಾಡಿಗೆ ಜನ ಕುಂಡ್ರಿಸಿ ಭಾಷಣ ಹೊಡಿತಾರೆ, ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ. ರಾಷ್ಟ್ರದಲ್ಲಿ ಕೊಳಕು ತುಂಬಿದೆ ಇಲ್ಲಿ ಇವತ್ತಿನ ದಿವಸ. ಅನ್ಯಾಯ ಅತ್ಯಾಚಾರ ನಿರಂತರವಾಗಿ ನಡೀತಾ ಇದೆ. ವೆಸ್ಟ್ ಬೆಂಗಾಲದಲ್ಲಿ ಏನಾಗಿದೆ ನಿಮ್ಗೆ ಗೊತ್ತಿದೆ, ನಿರಂತರವಾಗಿ ಏನು ನಡೀತಾ ಇದೆ ಗೊತ್ತಿದೆ ನಿಮಗೆ. ಬೇರೆ ಬೇರೆ ರಾಜ್ಯದಲ್ಲಿ ಅಷ್ಟೆಲ್ಲ ಆಗ್ತಾ ಇದ್ದರೂ ಸಹಿತವಾಗಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ, ವ್ಯವಸ್ಥೆ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ. ಅವ್ರು ಏನೇ ಇದ್ದರೂ ಸಹಿತವಾಗಿ ರೇಡಿಯೋದಾಗ ಮಾತಾಡೋದು. ಅವ್ರು ಮಾತಾಡಿದ್ದನ್ನು ಮತ್ತೆ ಬೇರೆದ್ರ ಹೊಳ್ಳಿ ಪ್ರತಿಭಟನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವ್ರು ಏನು ಹೇಳ್ತಾರೆ ಕೇಳೋದು ಅಷ್ಟೇ ಮಾಡ್ಬೇಕು ನಾವು. ಮನ್ ಕಿ ಬಾತ್ ಅದು ಯಾರು ಮನ್ ಕಿ ಬಾತೋ ಗೊತ್ತಿಲ್ಲ, 100ಕ್ಕೆ 100 ಜನರ ವಿರೋಧ ಬಾತ್ ಅದು. ಇಟ್ ಇಸ್ ಅಗೇನ್ಸ್ಟ್ ದ ಪೀಪಲ್ಸ್ ಮ್ಯಾಂಡೇಟ್. ಅದು ಭಾಳ ದುರ್ದೈವದ ಸಂಗತಿ. ಇಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದರೂ ಕೂಡ ಇವತ್ತಿನವರೆಗೂ ಸಹಿತವಾಗಿ ನಾಟ್ ಇವನ್ ಒನ್ ಸ್ಟೇಟ್ಮೆಂಟ್ ದಟ್ ದೇ ಮೇಡ್, ಒಂದು ಸ್ಟೇಟ್ಮೆಂಟು ಕೂಡ ಮಾಡಿಲ್ಲ ಇವತ್ತಿನವರೆಗೆ ಪ್ರಧಾನಮಂತ್ರಿಗಳು ಮಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ಚುನಾವಣೆಯನ್ನು ಮತ್ತೆ ಈ ಏನದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದನ್ನು ಬಿಟ್ಟರೆ ಬೇರೆ ಏನೂ ಅಲ್ಲ. ಈ ಹಿಂದೆ CET ಎಕ್ಸಾಮಿನೇಷನ್ನು ಆ ರಾಜ್ಯ ಮಟ್ಟದ ನಡೀತಾ ಇದ್ದು, ಏನೂ ತೊಂದರೆ ಇರಲಿಲ್ಲ. ಇದನ್ನು ಒನ್ ನೇಷನ್ನು ಒನ್ ಎಲೆಕ್ಷನ್ನು ಒನ್ ಎಕ್ಸಾಮಿನೇಷನ್ ಅಂತ ಮಾಡಿ ಜನರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಒಂದೊಂದಂತೂ ಮನೆಗೆ ಒಂದೊಂದು ಕುಟುಂಬದಲ್ಲಂತೂ ಒಂದೊಂದು ಮಕ್ಕಳು ಅದಾವೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಯಾವ. ಭಾಳ ದುರ್ದೈವದ ಸಂಗತಿ. ಇದಕ್ಕೆ ಜನ ಆಂದೋಲನ ಆಗಬೇಕು. ಕನ್ಯಾಕುಮಾರಿಯಿಂದ ಕಾಶ್ಮೀರ ಜನ ಆಂದೋಲನ ಆಗಬೇಕು. ಇದು ಒಂದು ಸಣ್ಣ ಘಟನೆ ಅಂತ ಜನರು ತಿಳ್ಕೊಂಡಿದ್ರೆ ಶುದ್ಧ ತಪ್ಪದು. ಇದು ದೊಡ್ಡ ಮೂಮೆಂಟ್ ಆಗಬೇಕು. ಹಿಂದೇನು ಮೂಮೆಂಟ್ ಆಗಿದ್ವಲ್ಲ ಅದರ ಹೆಚ್ಚು ಒಂದು ಏನು JP ಕಾಲಕ್ಕೆ ಏನು ಮೂಮೆಂಟ್ ಆಗಿತ್ತಲ್ಲ ಅದಕ್ಕಿಂತ ದೊಡ್ಡ ಮೂಮೆಂಟ್ ಆಗಬೇಕು. ಈ ರಾಷ್ಟ್ರ ಉಳಿಬೇಕು ಅಂತಂದರೆ, ಈ ರಾಷ್ಟ್ರದ ಭವಿತವ್ಯ ಬದಲಾವಣೆ ಆಗಬೇಕು ಅಂತಂದರೆ, ಇಲ್ಲಿ ನಾಗರಿಕರಿಗೆ ತಮ್ಮ ನಿಜವಾಗಿ ಅಂಬೇಡ್ಕರ್ ಅವರು ಏನು ಹೇಳಿದಂಥ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ಕೇಂದ್ರ ಸರ್ಕಾರ ಹೋಗಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು ಮತ್ತು ಇದು ಪ್ರಧಾನ ಅವರು ಸಹಿತವಾಗಿ ರಾಜೀನಾಮೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಹೇಳಿ ತಾವು ಏನು ನಿರಂತರವಾದ ಹೋರಾಟವನ್ನು ತಾವು ಮಾಡ್ತಾಯಿದ್ದೀರಿ. ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಬಹಳ ಬೇಜಾರಾಗುತ್ತೆ. 9 kg ವೇಟ್ ಕಡಿಮೆ ಆಗಿದೆ ಇವತ್ತು, ಪೇಪರ್ನಲ್ಲಿ ಬಂದಿದೆ. 9.6 ವೇಟ್ ಕಡಿಮೆ ಆಗಿದೆ ಇವತ್ತು. ಇದು ಅದಕ್ಕೆ ಸೆಷನ್ 20-21ಕ್ಕೆ ಸ್ಟಾರ್ಟ್ ಆಗುತ್ತೆ ಪಾರ್ಲಿಮೆಂಟು.
ಸೆಷನ್ ಪ್ರಾರಂಭ ಆಗುವ ಪೂರ್ವದಲ್ಲಿ ಪ್ರಧಾನಮಂತ್ರಿಗಳಿಗೆ ಏನಾದರೂ ನೈತಿಕ ಜವಾಬ್ದಾರಿ ಇದ್ದರೆ, ರಾಷ್ಟ್ರದ ಬಗ್ಗೆ ಅಭಿಮಾನ ಇದ್ದರೆ, ರಾಷ್ಟ್ರದ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ದರೆ, ರಾಷ್ಟ್ರದ ಭವಿಷ್ಯದ ಬಗ್ಗೆ ಅವ್ರಿಗೇನಾದರೂ ಆಲೋಚನೆ ಇದ್ದರೆ ತಕ್ಷಣ ಪ್ರಧಾನವರನ್ನು ರಾಜೀನಾಮೆ ತೆಗೆದುಕೊಂಡು ಸೆಷನನ್ನು ನಡೆಸಬೇಕಂತ ಸಂದರ್ಭದಲ್ಲಿ ತಮ್ಮೆಲ್ಲರ ವತಿಯಿಂದ ಆಗ್ರಹಿಸಿ ಮಾತು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು. ಒಂದು ಗಾಂಧಿ ವೃತ್ತದೊಳಗಡೆ ನಾವು ಈ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಗಾಂಧಿಯವರು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಜನರ ಹಕ್ಕೊತ್ತಾಯಗಳಿಗಾಗಿ ಅನೇಕ ಸಲ ಅವರು ಉಪ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಗಾಂಧಿಯವರ ಉಪ ಸತ್ಯಾಗ್ರಹ ಅದು ಜಗತ್ ಪ್ರಸಿದ್ಧವಾದದ್ದು. ಗಾಂಧಿಯವರು ಉಪ ಸತ್ಯಾಗ್ರಹ ಮಾಡಿದಾಗಲೆಲ್ಲ ಈ ಬ್ರಿಟಿಷ್ ಸಾಮ್ರಾಜ್ಯ ಏನಿತ್ತು, ಇಡೀ ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನುವಂಥ ಒಂದು ಖ್ಯಾತಿ ಇತ್ತಲ್ಲ, ಅದು ಬಗ್ತಾ ಇತ್ತು. ತನ್ನ ತಪ್ಪನ್ನು ಒಪ್ಕೊಳ್ತಾ ಗಾಂಧಿಯವರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಕೆಲಸವನ್ನು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮಾಡಿತ್ತು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತು ನಮ್ಮದೇ ಸರ್ಕಾರ ಇದೆ, ನಾವು ಆರಿಸಿದಂಥ ಸರ್ಕಾರ ಇದೆ. ಬಾಬಾ ಸಾಹೇಬರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸರ್ಕಾರ ನಮ್ಮ ದೇಶದೊಳಗಡೆ ಇದೆ. ಇಲ್ಲೇ 113 ದಿನದೊಳಗಡೆ ಉಪವಾಸ ಸತ್ಯಾಗ್ರಹ ಮಾಡಿ JD ಅಗರ್ವಾಲ ಅನ್ನುವಂಥವರು ಸಾವಿಗೀಡಾದರು. ಇವ್ರ ಕಾಲದೊಳಗಡೆ 2018 ಒಳಗಡೆ ಆಗಿದ್ದು. ಅದು ಭಾಳ ದೂರದಲ್ಲ. ಅದು ಯಾತಕ್ಕೆ ಅಂತಂದರೆ ಗಂಗಾ ನದಿಯ ಮಾಲಿನ್ಯವನ್ನು ಸ್ವಚ್ಛ ಮಾಡಿ ಅಂಥೇಳಿ. ಅಲ್ಲಿ ಏನು ಮಾಲಿನ್ಯ ಆಗ್ತಾಯಿತ್ತು ಗಂಗಾ ನದಿ ಒಳಗಡೆ, ಯಾವುದು ಈ ದೇಶದ ಪವಿತ್ರ ನದಿ ಅಂತ ಕರ್ಕೊಳ್ತಾ ಇತ್ತು, ಆ ಪವಿತ್ರ ನದಿಯನ್ನು ಶುದ್ಧೀಕರಣ ಮಾಡಿ ಆ ಜಲವನ್ನು ಶುದ್ಧೀಕರಣ ಮಾಡಿ ಅಂತ ಹೋರಾಟ ಮಾಡಿದರೆ ಆ 118 ದಿನಗಳವರೆಗೂ ಕೂಡ ಅವರೇನು ಕಿವಿಗೊಳ್ಳಲಿಲ್ಲ. ಅವರು ಉಪವಾಸ ಮಾಡ್ತಾನೆ ಸಾವಿಗೀಡಾದಂಥವ್ರು JD ಅಗರ್ವಾಲ ಅನ್ನುವಂಥವ್ರು. ಇದೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ ನಾವು ವಿಚಾರ ಮಾಡಿದರೆ, ನಾವು ಏನು ಮಹಾತ್ಮ ಗಾಂಧಿ ಅಂತ ಹೇಳ್ತಾ ಇದ್ದೀವಲ್ಲ, ಆ ಮಹಾತ್ಮ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ಮಹಾತ್ಮ ಅಂತ ನಾವು ಏನು ಕರೀತಾ ಇದ್ದೀವಿ, ಅವ್ರು ಮಾತ್ರ ಅವ್ರ ಜೊತೆ ಇರುವಂಥ ಎಲ್ಲರೂ ಸೇರಿ ಒಂದು ಹೋರಾಟ ಕಟ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರು. ಅವರನ್ನೇ ಕೊಂದಂಥವ್ರಿಗೆ, ಗಾಂಧಿಯನ್ನೇ ಕೊಂದಂಥವ್ರಿಗೆ, ಅವ್ರನ್ನ ಹತ್ಯೆ ಮಾಡಿದಂಥವ್ರನ್ನ ಇವತ್ತು ಆರಾಧಿಸುವಂಥವ್ರಿಗೆ, ಆ ಆರಾಧಿಸುವಂಥವ್ರನ್ನ MP ಗಳು ಮಾಡಿದಂಥವ್ರಿಗೆ, ಆ MP ಗಳಾದಂಥವ್ರೆ ನಾವು ಏನು ಒಂದು ಎಂಥದ್ದು ಅಣುಕು ಪ್ರದೇಶದೊಳಗಡೆ ಗಾಂಧಿಗೆ ಗುಂಡಿಡುವಂಥ, ಅವ್ರ ಫೋಟೋಕ್ಕೆ ಗುಂಡಿಡುವಂಥ MP ಗಳು ಕಟ್ಕೊಂಡಿರುವಂಥ ಈ ಕೇಂದ್ರ ಸರ್ಕಾರ ಇವತ್ತು ಏನಾದರೂ ಈ ಬೇಡಿಕೆಗಳಿಗೆ ಈಡೇರಿಸ್ತದೆ ಅನ್ನುವಂಥ ವಿಶ್ವಾಸ ನಮಗಂತೂ ಇಲ್ಲ, ಖಂಡಿತವಾಗಿ ಇಲ್ಲ. ಈಗ 18ನೇ ದಿನ ಸೋನಮ್ ವಾಂಗ್ಚುಕ್ ಅವರ ಹೋರಾಟ ನಡೀತಾ ಇದೆ. ಆದರೆ ಒಂದನ್ನು ನೆನಪಿಟ್ಕೊಳ್ಬೇಕು, ನಮ್ಮ ಮಾತುಗಳನ್ನ ಕೇಳಿದ್ದೀವಲ್ಲ, ಸೊಪ್ಪಿನವ್ರ ಮಾತುಗಳನ್ನ ಕೇಳಿದ್ವಿ, ಉಳಿದವ್ರ ಮಾತುಗಳನ್ನ ಕೇಳಿದ್ದೀವಿ. ಅವ್ರ ಮಾತಿನೊಳಗಡೆ ಒಂದು ಹತಾಶೆ ಇತ್ತು, ಎಲ್ಲ ಮುಗಿದು ಹೋಗ್ತದೆ, ಇವರೇ ಉಳಿತಾರೆ ಅನ್ನುವಂಥ ಒಂದು ಮಾತಿತ್ತು. ಆದರೆ ಈ ದೇಶದೊಳಗಡೆ ಭಗತ್ ಸಿಂಗ್ನಂಥವ್ರು ಹುಟ್ಕೊಂಡಿದ್ದಾರೆ. ಭಗತ್ ಸಿಂಗ್ ಯಾವ ಸರ್ಕಾರ ಕಿವಿ ಕೇಳೋದಿಲ್ವೋ, ಕಿವುಡಾಗಿದೆಯೋ, ಹೃದಯ ಇದೆಯೋ ಅಂತ ಹೇಳ್ಕೊಂಡು ಅಂಥ ಸರ್ಕಾರನೂ ಕೂಡ ಆವಾಗ ಸಾಮ್ರಾಜ್ಯಶಾಹಿ ಸರ್ಕಾರ ಇತ್ತು. ಆ ಸರ್ಕಾರಕ್ಕೂ ಕೇಳುವಂಥ ರೀತಿ ಒಳಗಡೆ ಹೋರಾಟ ಕಟ್ಟಿದಂಥವ್ರು ಯಾರು ಅಂತಂದರೆ ಭಗತ್ ಸಿಂಗ್ನವರು. ಆ ಭಗತ್ ಸಿಂಗ್ನ ಮಕ್ಕಳು ನಾವು ಈ ನೆಲದೊಳಗಡೆ ಇದ್ದೀವಿ. ನಮಗೆ ಈ ದೇಶದ ಸಂವಿಧಾನ ಕೊಟ್ಟಿರುವಂಥ ಅಂಬೇಡ್ಕರ್ ಅವರ ಜೈ ಭೀಮ್ನ ಮಕ್ಕಳು ಈ ದೇಶದೊಳಗಡೆ ಇದ್ದೀವಿ. ಎಲ್ಲರನ್ನೂ ಸಮಾನವಾಗಿ ಕಂಡಿರುವಂಥ ಇವನಾರ್ವ ಎಂದೆಣಿಸಿದರಯ್ಯ, ನಮ್ಮವ ಎಂದೆಣಿಸಯ್ಯ. ಅಂದರೆ ಇಡೀ ಅಸಮಾನತೆ ಏನಿತ್ತು, ಜಾತಿ ತಾರತಮ್ಯತೆ ಏನಿತ್ತು, ಅಸ್ಪೃಶ್ಯತೆ ಏನಿತ್ತು, ಆ ಅಸ್ಪೃಶ್ಯತೆ ವಿರುದ್ಧವಾಗಿ ಎಲ್ಲರೂ ಸಮಾನವಾಗಿ ಕಂಡಿರುವಂಥ ಬಸವಣ್ಣನ ಮಕ್ಕಳು ಈ ನೆಲದೊಳಗಡೆ ಇದ್ದೀವಿ. ಬಸವಣ್ಣನ ಮಕ್ಕಳು ಈ ನೆಲದೊಳಗಡೆ ಇರುವಾಗ, ಜೈ ಭೀಮನ ಮಕ್ಕಳು ಈ ನೆಲದೊಳಗಡೆ ಇರುವಾಗ, ಭಗತ್ ಸಿಂಗನ ಮಕ್ಕಳು ಈ ನೆಲದೊಳಗಡೆ ಇರುವಾಗ ಸರಳವಾಗಿ ಈ ದೇಶವನ್ನು ಹೈಜಾಕ್ ಮಾಡೋದಕ್ಕೆ ನಾವ್ಯಾರು ಕೂಡ ಬಿಡೋದಿಲ್ಲ. ಈ ದೇಶದ ಪ್ರಜಾಪ್ರಭುತ್ವವನ್ನು ಅಳಿಸಾಕೋದಕ್ಕೆ ನಾವ್ಯಾರು ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಅಂಥ ಅಂಶ ಈ ನೆಲದೊಳಗಡೆ ಇರುವಾಗ
ಖಂಡಿತವಾಗಿ ಮೋದಿಯವರು ನಮ್ಮ ಮಾತುಗಳನ್ನ ಕೇಳಲೇಬೇಕಾಗ್ತದೆ. ಇವತ್ತಿಲ್ಲ ನಾಳೆ ಕೇಳಲೇಬೇಕಾಗ್ತದೆ. ಅವ್ರು ಬೇಕಾದ ಮಾಡ್ಬೋದು, ಅವ್ರು ಹೇಳೋದೊಂದು ಮಾಡೋದೊಂದು. ಯಾವಾಗಲೂ ಕೂಡ ಮೋದಿಯವರು ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನು ಅಂತಂದರೆ ಹೇಳುವುದೊಂದು ಮಾಡುವುದೊಂದು. ಅವ್ರಿಗೆ ಕಾಣ್ತಕ್ಕಂಥದ್ದು ಬೇರೆ. ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಏನು ಈಗಾಗಲೇ ಅಂಗೀಕೃತವಾಗಿರುವಂಥ ಒಂದು ಮೀಸಲಾತಿ. ಅದನ್ನು ಅಂಗೀಕೃತವಾಗಿರುವಂಥ ಮೀಸಲಾತಿಯನ್ನು ಜಾರಿಗೆ ತರಲಾರ್ದೇ ಆ ನೆಪದೊಳಗಡೆ ಡಿಲಿಮಿಟೇಷನ್ ತರುವಂಥ ಪ್ರಯತ್ನ ಏನು ಮಾಡಿದಾರಲ್ಲ, ಅಂದರೆ ತೋರಿಸೋದೊಂದು ಮಾಡೋದೊಂದು. ಇಂಥ ನೀತಿ ಇವತ್ತು ಎಲ್ಲ ಜನಗಳಿಗೆ ಅರ್ಥ ಆಗಿದೆ. ಈ ದೇಶದ ಜನಗಳಿಗೆ ಅದು ಮನವರಿಕೆ ಆಗಿದೆ. ಆ ಮನವರಿಕೆ ಆಗಿರುವಂಥ ಸಂದರ್ಭದೊಳಗಡೆ ಈ ಎಲ್ಲ ಕುತಂತ್ರಗಳು ನಡೆಯೋದಿಲ್ಲ ಅನ್ನುವಂಥದ್ದನ್ನು ಹೇಳೋದಕ್ಕಾಗಿ ಮುಖ್ಯವಾಗಿ ವಾಂಗ್ಚುಕ್ ಅವರು ಒಂದು ಮಾತನ್ನು ಗಮನಿಸಬೇಕು. ಇದಕ್ಕೆ ಈ ಸರ್ಕಾರಕ್ಕೆ ಸಂವೇದನೆ ಅನ್ನೋದು ಇಲ್ಲ. ಸಂವೇದನೆ ಅನ್ನೋದು ಇಲ್ಲ. ಸಂವೇದನೆ ಇದ್ದರೆ, ಜೀವ ಇದ್ದರೆ, ಅದನ್ನು ಮುಟ್ಟಿದರೆ, ಯಾರ್ಯಾರು ಮುಟ್ಟಿದ ಸ್ಪರ್ಶ ಜ್ಞಾನ ಇತ್ತು ಅಂತಂದ್ರೆ ಮುಟ್ಟಕ್ಕೆ ಸಹಿಯೋದು. ಎಲ್ಲ ಸ್ಪರ್ಶ ಜ್ಞಾನ ಕಳ್ಕೊಂಡಿರುವಂಥ ಸರ್ಕಾರ ಇದು. ಕ್ಯೂಡಾಗಿದೆ ಕ್ಯೂಡಾಗಿದೆ. ಅದು ಕಣ್ಣು ಕಾಣೋದಿಲ್ಲ, ಹೃದಯ ಅನ್ನೋದಿಲ್ಲ. ಇಂಥ ಸರ್ಕಾರದೊಳಗಡೆ ನಾವು ನಮ್ಮ ಚಳುವಳಿ ಮೂಲಕ, ಅಂದರೆ ಈ ಹೋರಾಟದೊಳಗಡೆ ಉಪವಾಸ ಸತ್ಯಾಗ್ರಹ ಒಂದು ಚಳುವಳಿ ಒಂದು ಭಾಗ, ಅದೇ ಅಂತಿಮವಾದದ್ದಲ್ಲ. ಹಂಗೆ ಗಮನಿಸ್ಕೊಂಡು ನಾವಿವತ್ತು ಈ ಮೋದಿಯವರಿಗೆ ಈ ಪ್ರಜಾಪ್ರಭುತ್ವದ ಒಂದು ಪ್ರಜ್ಞೆ ಅನ್ನೋದು ಇರೋದಾದರೆ, ಆ ನೈತಿಕತೆ ಅನ್ನೋದು ಉಳಿಸ್ಕೊಂಡಿದ್ದಾದರೆ, ಬಹುಶಃ ಇವತ್ತು ನೈತಿಕತೆಯನ್ನು ಕಳ್ಕೊಂಡಿರುವಂಥ ಕಾಲದೊಳಗಡೆ ನಾವಿದ್ದೀವಿ. ನೈತಿಕತೆಯನ್ನು ಕಳ್ಕೊಂಡಿರುವಂಥ ಕಾಲದೊಳಗಡೆ ನಾವೆಲ್ಲರೂ ಇದ್ದೀವಿ. ಈ ದೇಶದ ಜನತೆಗಾಗಿ, ಯುವ ಜನತೆಗಾಗಿ, ಅವ್ರ ಭವಿಷ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡಿದರೆ, ಹೋರಾಟ ಮಾಡಿದರೆ, ಜಂತರ್ ಮಂತರ್ ಒಳಗಡೆ ಎಲ್ಲ ವಿದ್ಯಾರ್ಥಿ ಸಮುದಾಯದೊಳಗೆ ಹೋರಾಟ ಕಟ್ಟಿದರೆ, ಅದನ್ನು ದೇಶದ್ರೋಹದ ಹಾಗೆ ನೋಡುವಂಥ ಈ ಕೇಂದ್ರ ಸರ್ಕಾರ ಎಂಥ ನಿರ್ಲಜ್ಜ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಈ ದೇಶದ ಯುವ ಜನತೆಗಾಗಿ, ಈ ದೇಶದ ಭವಿಷ್ಯಕ್ಕಾಗಿ, ಈ ದೇಶದ ಪ್ರಜಾಪ್ರಭುತ್ವಕ್ಕಾಗಿ. ಪ್ರಜಾಪ್ರಭುತ್ವ ಎಲ್ಲ ಭಿನ್ನಮತವನ್ನು ಒಳಗೊಂಡಿರುವಂಥದ್ದು. ಅಂದರೆ ಅದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವ ಸೌಂದರ್ಯ ಅಂದರೆ ಅದು ಈ ಥರದ ಪ್ರಜಾಪ್ರಭುತ್ವವನ್ನು, ಅದರ ಉಳಿಕೆಗಾಗಿ ನಡೆಯುವಂಥ ಈ ಹೋರಾಟವನ್ನು ದೇಶದ್ರೋಹದ ನೆಲೆ ಒಳಗಡೆ ಅವ್ರನ್ನ ಇನ್ನೂ ಮಾತಾಡಿಸ್ಕೊಳ್ಳಲಿಕ್ಕೆ ಹೋಗಿಲ್ಲ. ಅವ್ರನ್ನ 18 ದಿನ ಉಪವಾಸ ಸತ್ಯಾಗ್ರಹ, 26 ದಿನ ವಿದ್ಯಾರ್ಥಿಗಳ ಚಳವಳಿ ನಡೀತಾ ಇದ್ರು. ಅವರನ್ನು ಮಾತಾಡಿಸುವಂಥ ಸೌಜನ್ಯ ಕೂಡ ಈ ಸರ್ಕಾರಗಳಿಗೆ ಇಲ್ಲ. ನೀವು ಇವ್ರಿಗೆ ಮಾತ್ರ ಅಲ್ಲ, ನೀವು ಮಣಿಪಾಲನ್ನು ಗಮನಿಸ್ಕೊಂಡು, ಮಣಿಪುರದಲ್ಲಿ ಅಷ್ಟೆಲ್ಲ ಗಲಾಟೆಗಳಾದರೂ ಕೂಡ ಹೆಣ್ಣು ಮಕ್ಕಳನ್ನ ಬೀದಿ ಒಳಗಡೆ ಅವರು ಬೆತ್ತಲೆ ಮಾಡಿ ತಿರುಗಾಡಿಸಿದ್ರು ಕೂಡ ಆ ರಾಜ್ಯಕ್ಕೆ ಬೆಟ್ಟಿಕೊಳ್ಳಾರ್ದಂಥ ನಿರ್ಲಜ್ಜ ಪ್ರಧಾನಮಂತ್ರಿ ನಮ್ಮ ದೇಶದೊಳಗಡೆ ಇದ್ದಾರೆ. ಎಲ್ಲದಕ್ಕೂ ಹೋಗ್ತಾರೆ ಅವರು. ಆ ಭಗವಂತನಿಗೆ ಏನಾದರೂ ಆದರೆ ಹೋಗ್ತಾರೆ ಅವರು. ಆದರೆ ಮಣಿಪುರದ ಹೆಣ್ಣು ಮಕ್ಕಳನ್ನು ಬೀದಿ ಒಳಗಡೆ ಬೆತ್ತಲೆ ಮೆರವಣಿಗೆ ಮಾಡಿದರೂ ಕೂಡ, ಅಷ್ಟೆಲ್ಲ ಗಲಾಟೆ ಆಗ್ತಾಯಿದ್ರು ಕೂಡ ಆ ಜನರ ಧ್ವನಿಯನ್ನು ಆಲಿಸಲಿಕ್ಕೆ ಹೋದ್ರೆ ಈ ಪ್ರಧಾನಮಂತ್ರಿ ಅವರು ಇರ್ತಾರೆ. ನಮ್ಮ ಅಶೋಕ್ ಬರಗುಂಡಿ ಸರ್ ಅವರು ನಾವು ಉಗ್ರ ಹೋರಾಟ ಮಾಡ್ಬೇಕ್ರಿ, ಸರಿ ಆಮರಣ ಉಪವಾಸ ಸತ್ಯಾಗ್ರಹ ಮಾಡ್ಬೇಕ್ರಿ ಅಂಥೇಳಿ. ನಿಜಾನೇ ಅದು. ನಮಗೆ ಒಂದು ಹೃದಯವಂತ ಆಡಳಿತ ಇದ್ದರೆ ನಾವು ಎಂಥದೇ ಹೋರಾಟ ಮಾಡಿದರೆ ಅದು ತಕ್ಷಣ ಸ್ಪಂದಿಸ್ತದೆ. ಇದು ಯಾವುದೂ ಇಲ್ಲ. ಇದಕ್ಕೆ ಬೇರೆ ರೀತಿಯಂಥ ಹೋರಾಟ ಕಟ್ಟಬೇಕು. ಅದು ಯಾವ ರೀತಿ ಅನ್ನೋದು ಮುಂದಿನ ಕಾಲ ತೀರ್ಮಾನ ಮಾಡ್ತದೆ, ಜನ ತೀರ್ಮಾನ ಮಾಡ್ತದೆ. ಈ ರೀತಿಯಂಥ ಅಹಿಂಸಾತ್ಮಕ ಹೋರಾಟಗಳು ಫಲ ಕೊಡದೇ ಇದ್ದರೆ ಈ ದೇಶ ಬೇರೆ ಕ್ರಾಂತಿಗೆ ಸಿದ್ಧ ಆಗ್ತದೆ. ಆ ಕ್ರಾಂತಿಗೆ ಸಿದ್ಧ ಮಾಡುವಂಥ ರೀತಿ ಒಳಗಡೆ ಈ ದೇಶದ ಆಡಳಿತ ನಡ್ಕೊಳ್ತಾ ಇದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಕ್ರಾಂತಿಯನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನೀಟ್ ಪರೀಕ್ಷಾ ಅವ್ಯವಹಾರಗಳನ್ನು ಕುರಿತು, ಆ ಪ್ರಶ್ನೆ ಪತ್ರಿಕೆಯ ಸೋರಿಕೆಯಾಗಿರುವುದರ ಕುರಿತು ವಿದ್ಯಾರ್ಥಿಗಳು ತಮ್ಮ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ಕಾರಣೀಕರ್ತರಾದಂಥ ಈ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯನ್ನು ಹೊತ್ತಂಥ ಸಚಿವರಾದ ಧರ್ಮೇಂದ್ರ ಪ್ರಧಾನ್ರವರು ರಾಜೀನಾಮೆ ಕೊಡಬೇಕು ಅನ್ನುವ ಹಿನ್ನೆಲೆಯೊಳಗೆ ಹೋರಾಟ ಪ್ರಾರಂಭ ಆಗಿ ಈಗ ಅದಕ್ಕೆ ಬೆಂಬಲವನ್ನು ಸೂಚಿಸಿ ಪರಿಸರ ವಿಜ್ಞಾನಿ ಸೋನಮ್ ವಾಂಗ್ಚುಕ್ ಅವರು
ಆಮರಣ ಉಪವಾಸವನ್ನು ಕೈಗೊಂಡು 19 ದಿವಸ ಆಗಿದೆ. ಇಂಥ ಹೋರಾಟಕ್ಕೆ ನಾವೆಲ್ಲ ಇಲ್ಲಿ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಹೋರಾಟ ಪ್ರಾರಂಭ ಆದದ್ದು ನೀಟ್ ಪರೀಕ್ಷಾ ಅವ್ಯವಹಾರಗಳ ಬಗ್ಗೆ. ಸ್ವಲ್ಪ ಈ ನೀಟ್ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಮ್ಮ ಗವಾನಿ ಸರ್ ಹೇಳಿದರು, CET ಪರೀಕ್ಷೆಗಳು ನಮ್ಮ ರಾಜ್ಯದಲ್ಲೆಲ್ಲ ನಡೀತಾ ಇದ್ದವು. ಈ ಪ್ರೊಫೆಷ್ನಲ್ ಕೋರ್ಸ್ಗೆ ಎಕ್ಸಾಮ್ಗೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ಗಳಿಗೆ ಪ್ರೊಫೆಷ್ನಲ್ ಕೋರ್ಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಯಾ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಗಳನ್ನು ನಡೆಸಿ ಆಯ್ಕೆಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಮುಂದೆ ಸರ್ಕಾರ ಬದಲಿ ಆದಂಗೆಲ್ಲ ಕೇಂದ್ರೀಕೃತ ವ್ಯವಸ್ಥೆಯನ್ನು ತರುವುದರ ಮೂಲಕವಾಗಿ ಪ್ರತಿಭೆ ಎಲ್ಲ ಇಡೀ ದೇಶದ ಪ್ರತಿಭೆ ಏಕತ್ರಿತವಾಗಿ ಪರೀಕ್ಷೆಗೊಳಪಟ್ಟು ಅದಕ್ಕೆ ಸೀಟ್ ಹಂಚಿಕೆ ಆಗಬೇಕು ಅನ್ನುವ ಹಿನ್ನೆಲೆಯೊಳಗೆ ಇದೆಲ್ಲ ನಡೀತಾ ಬಂತು. ಉದ್ದೇಶ ಏನೋ ಸರಿ, ಉದ್ದೇಶ ಅದರಿಂದ ಆಗ್ತಕ್ಕಂಥ ಸಾಮಾಜಿಕ ಸ್ತರದಲ್ಲಿ ಇರತಕ್ಕಂಥ ವ್ಯತ್ಯಾಸಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತವೆ ಅನ್ನೋದ್ರ ಬಗ್ಗೆ ದೀರ್ಘ ಆಲೋಚನೆಗಳು ಬರದೆ ಅದು ಕೇಂದ್ರೀಕೃತ ವ್ಯವಸ್ಥೆಯೊಳಗೆ ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದೇ ಉದ್ದೇಶದೊಳಗೆ ಇದನ್ನು ನಡೀತಾ ಬಂದಿರುವ ದುಷ್ಪರಿಣಾಮಗಳನ್ನು ನಾವೆಲ್ಲ ಅನುಭವಿಸ್ತಾ ಬರ್ತಿದ್ದೇವೆ. ಪ್ರತಿಭಾವಂತರಿಗೆ ಸೀಟು, ಅದು ಬಡ ಪ್ರತಿಭಾವಂತರಿಗೆ ಸೀಟುಗಳು ಸಿಗಲಾರದಂಥ ವ್ಯವಸ್ಥೆಗೆ ನಾವು ಒಳಗಾಗಿವೆ. ಈಗಾಗಲೇ ಸೊಪ್ಪಿನ ಸರು ಅದನ್ನು ಮದ್ರಾಸದ ಇದು ತಮಿಳುನಾಡಿನ ವಿದ್ಯಾರ್ಥಿನಿ ಆತ್ಮಹತ್ಯೆ ಕೈಗೊಂಡದ್ದು ಸರ್ಕಾರದ ಮಟ್ಟದಲ್ಲಿ. ತಮಿಳುನಾಡಂತೂ ಈ ನೀಟ್ ವಿರೋಧಿಯಾಗಿ ವಿಧಾನಸಭೆಯಲ್ಲಿ ಕಾಯ್ದೆಯನ್ನು ಪಾಸ್ ಮಾಡಿದರೂ ಸಹಿತ ಅದು ಕೇಂದ್ರ ಸರ್ಕಾರದ ರಾಷ್ಟ್ರಪತಿ ಒಪ್ಪಿಗೆ ಅದಕ್ಕೆ ಸಿಗ್ತಾ ಇಲ್ಲ. ಅದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲವು ಬಾಧ್ಯತೆಗಳಿಗೆ ಒಳಗಾಗಿರೋದ್ರಿಂದ ಅದು ಸಾಧ್ಯ ಆಗ್ತಾ ಇಲ್ಲ ಏನೋ. ಆದರೆ ಈ ನೀಟ್ ವ್ಯವಸ್ಥೆ ಹಿನ್ನೆಲೆಯಲ್ಲಿರ್ತಕ್ಕಂಥ ದೊಡ್ಡ ಲಾವಿ ಕೆಲಸ ಮಾಡ್ತಾಯಿದೆ. ಇವತ್ತು ನಾವು ನೀಟ್ ಪರೀಕ್ಷೆಯನ್ನು ಸಾಮಾನ್ಯ ಸ್ತರದ ವಿದ್ಯಾರ್ಥಿಗಳು, ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಯವರು ಮೆಡಿಕಲ್ ಕಾಲೇಜ್ಗಳಿಗೆ ಪ್ರವೇಶಗಳನ್ನು ಪಡಿತಕ್ಕಂಥದ್ದು ಎಷ್ಟೆಷ್ಟು ಸಾಧ್ಯತೆ ಇಲ್ಲ. ನಮ್ಮ ಹಿಂದಿನ ಸರ್ಕಾರಗಳ ಅಡಿಯಲ್ಲಿ CET ಏನು ಇರ್ತಾಯಿತ್ತು ಅಲ್ಲಿ ಎಲ್ಲ ಬಡ ಪ್ರತಿಭಾನ್ವಂತ ವಿದ್ಯಾರ್ಥಿಗಳಿಗೆ ಇದು ಅವಕಾಶ ಆಗ್ತಾಯಿತ್ತು. ಈಗ ಆ ಸಾಧ್ಯತೆಗಳು ಭಾಳಷ್ಟು ಪ್ರಮಾಣದಲ್ಲಿ ಕ್ಷೀಣಿಸಿವೆ ಅನ್ನೋದನ್ನು. ಯಾಕಂದ್ರೆ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ತಮ್ಮ ಗಮನಕ್ಕಿರಲಿ, ಸುಮಾರು ಪ್ರತಿ ವರ್ಷ ದೇಶದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳು ಈ ನೀಟ್ ಪರೀಕ್ಷೆಗೆ ಕೂಡ್ತಾರೆ. 22 ಲಕ್ಷ ವಿದ್ಯಾರ್ಥಿಗಳು ಕೂಡ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಸೀಟ್ ಅವೈಲಬಿಲಿಟಿ ಎಲ್ಲ ಸ್ಟ್ರೀಮ್ಸ್ ಆಫ್ ಮೆಡಿಕಲ್ ಸೈನ್ಸ್ ನಾವು ತೊಗೊಂಡ್ರು ಸಹಿತ 1.5 ಲಕ್ಷ ಸೀಟ್. ತಾವೆಲ್ಲ ವಿಚಾರ ಮಾಡಿರಿ, ಅದರೊಳಗೆ ಕ್ವಾಲಿಫೈ ಆಗೋರು 4-5 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಕ್ವಾಲಿಫೈ ಆಗ್ತಾರೆ. 22 ಲಕ್ಷ ಜನ ಪರೀಕ್ಷೆ ಕೂಡ್ತಾರೆ, 4-5-6 ಲಕ್ಷ ಜನ ಕ್ವಾಲಿಫೈ ಆಗ್ತಾರೆ. ಇರ್ತಕ್ಕಂಥವು 1.5 ಲಕ್ಷ ಸೀಟ್ ಅಂದಾಗ ಎಷ್ಟು ಕಾಂಪಿಟೇಷನ್ ಇರ್ತದೆ ತಮಗೆ ಗೊತ್ತಿರಲಿ. ನೀಟ್ ಪರೀಕ್ಷೆ ಈಗ ವ್ಯವಹಾರ ಆಗಿಬಿಟ್ಟಿದೆ, ಕಮರ್ಷಿಯಲೈಸ್. ಇಷ್ಟು ಮೆಡಿಕಲ್ ಕಾಲೇಜ್ ಆಗಿವೆ. ಈ ಸರ್ಕಾರ ಬಂದ ಮೇಲೆ ಇನ್ನೂ ಹೆಚ್ಚೆಚ್ಚು ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದಾರೆ. ವ್ಯವಸ್ಥೆ ಇರಲಿ ಇವತ್ತು ಉದ್ದೇಶ ಏನು, ಸೀಟ್ ಹೆಚ್ಚು ಮಾಡ್ತಾಯಿದ್ವಿ. ಮೊದಲಿನ ಸರ್ಕಾರದಲ್ಲಿ ಇಷ್ಟು ಸೀಟ್ ಇದ್ದು, ಈಗ ನಾವು ಇಷ್ಟು 1000 ಸೀಟ್ ಹೆಚ್ಚು ಮಾಡಿದ್ವಿ. ಈಗ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಇಷ್ಟು ಸೀಟ್ ಹೆಚ್ಚು ಮಾಡಿದ್ದೀವಿ. ಈ ಒಂದು ಹುಮ್ಮಸ್ಸಿನೊಳಗೆ ಈ ಅಂಕಿ ಸಂಖ್ಯೆಗಳ ಸ್ಟ್ಯಾಟಿಸ್ಟಿಕ್ಸ್ ಬದಲಾವಣೆ ಮಾಡಬೇಕು ಅನ್ನುವ ಹಿನ್ನೆಲೆಯೊಳಗೆ ಸೀಟ್ಗಳನ್ನು ಹೆಚ್ಚು ಹೋಗ್ತಾ ಇದ್ದಾರೆ. ಕ್ವಾಲಿಫೈಡ್ ಎಷ್ಟು ಕ್ವಾಲಿಟಿ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಅನ್ನೋದು ಭಾಳ ಇನ್ನೂ ಸಂದಿಗ್ಧದ ಸಂಗತಿ ಇದೆ. ನಾವೆಲ್ಲ ಎಚ್ಚರಿಸ್ಬೇಕು. ಅದು ಕ್ವಾಲಿಫೈಡ್ ಸರ್ಟಿಫಿಕೇಟ್ ಹೊಂದಿದ ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಕ್ವಾಲಿಫೈಡ್ ಡಾಕ್ಟರ್ಸ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇನ್ನೂ ಸಿಗ್ತಾ ಇಲ್ಲ. ಯಾಕಂದರೆ ಅವರೇ ಕೆಲವು ದಿವಸಗಳ ನಂತರ ಆ ಕಾಲೇಜ್ ಪರ್ಮಿಷನ್ ರದ್ದು ಮಾಡ್ತಾ ಇದ್ದಾರೆ. ಕಾಲೇಜ್ ಪರ್ಮಿಷನ್ ಕೊಡುವವರು ಅವರೇ, ಅದನ್ನ ರದ್ದು ಮಾಡುವವರು ಅವರೇ. ಇದೊಂದು ವ್ಯವಹಾರವಾಗಿ ನಡೆದಿರೋದ್ರಿಂದ ನೀವು ಲೆಕ್ಕ ಹಾಕ್ರಿ. ಮೊನ್ನೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಈ ಕೋಟಾ ಇವತ್ತೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ, ಪ್ರೊಫೆಷನಲ್ ಕೋರ್ಸ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸೀಟ್ ತೆಗೆದುಕೊಳ್ಳಲು ಅವ್ರನ್ನ ತಯಾರು ಮಾಡುವುದು. ಮೊದಲೆಲ್ಲ ಏನಿರ್ತಿತ್ತು, ನಾವು ಅರ್ಹತೆ ಮೇಲೆ ಹೋಗ್ತಾ ಇದ್ವಿ.
ನಮಗೆ ಆ ಪ್ರತಿಭೆ ಐತಂತ ನಾವು ಹೋಗ್ತಾ ಇದ್ವಿ. ಆ ಪ್ರತಿಭೆಗೆ ತಯಾರಾಗಲು ಒಂದು ಟ್ರೈನಿಂಗ್ ಕೋರ್ಸ್ ಆಗೋದು ಮೊದಲು. ಅದಕ್ಕೆ ನಮ್ಮ ಸಾಂಪ್ರದಾಯಿಕ ಸೈನ್ಸ್ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳು ತಮ್ಮಿಂದ ತಾವೇ ಕಾಲೇಜ್ಗಳಲ್ಲಿ ಪಡಿತಾ ಇರ್ತಕ್ಕಂಥ ಆ ಸೈನ್ಸ್ ಶಿಕ್ಷಣದ ಮೂಲಕವಾಗಿ ಆ ಪ್ರತಿಭೆಗೆ ಅರ್ಹರಾಗಬೇಕು. ಅದ್ರ ಜವಾಬ್ದಾರಿ ಸರ್ಕಾರ ತಗೊಳ್ತಾ ಇಲ್ಲ, ಶಿಕ್ಷಣ ವ್ಯವಸ್ಥೆ ತಗೊಳ್ತಾ ಇಲ್ಲ. ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗ್ತಕ್ಕಂಥ ಜವಾಬ್ದಾರಿಯನ್ನು ಪಾಲಕರು ತಗೋಬೇಕು, ವಿದ್ಯಾರ್ಥಿಗಳು ತಗೋಬೇಕು. ಅದನ್ನು ಹಣ ಕೊಟ್ಟು ಆ ಕೋರ್ಸ್ಗಳಿಗೆ ಸೇರಿಕೆಯಾಗಿ ಆ ಪ್ರತಿಭೆಯನ್ನು ಪಡಿಬೇಕು. ಇದೆಂಥ ನ್ಯಾಯ ಇಲ್ಲಿದೆ. ರಾಹುಲ್ ಗಾಂಧಿ ಅವರು ಅಂಕಿ ಸಂಖ್ಯೆಗಳನ್ನು ವಿವರಿಸಿ ಅವತ್ತು ಕೋಟಾದಲ್ಲಿ ವಿದ್ಯಾರ್ಥಿಗಳನ್ನು ಕೂಡಿಸಿ ದೊಡ್ಡ ಒಂದು ಜಾಗೃತಿಯನ್ನು ಮೂಡಿಸಿದರು. 22 ಲಕ್ಷ ಸಂಖ್ಯೆಯ ವಿದ್ಯಾರ್ಥಿಗಳ ಲೆಕ್ಕ ಹಾಕಿದರೆ ಅದರಲ್ಲಿ ಪ್ರತಿಭೆಯಿಂದ ಬಿಡೋನು ಒಂದು 50% ವಿದ್ಯಾರ್ಥಿಗಳು ಈ ಹೈಯರ್ ಫೀಸ್ ಕೋಟಾ ಗೀಟ ನಮ್ಮ ಅಲೆನ್ ಮತ್ತು ಬೇರೆ ಬೇರೆ ನಮ್ಮ ಈಗ ದೇಶದಾದ್ಯಂತ ಇರತಕ್ಕಂಥ ಒಂದು ಈ ಟ್ರೈನಿಂಗ್ ಸೆಂಟರ್ಸ್ ಏನಿದಾವು ಅವರ ಒಂದು ಮಿನಿಮಮ್ ಫೀಸ್ ಸ್ಟ್ರಕ್ಚರ್ 5-5 ಲಕ್ಷ ಇದೆ, 2-2 ಲಕ್ಷ ಇದೆ, 3-3 ಲಕ್ಷ ಇದೆ, 1-1 ಲಕ್ಷ ಇದೆ. ಮಿನಿಮಮ್ ಫೀಸ್ ಸ್ಟ್ರಕ್ಚರ್ ಕ್ಯಾಲ್ಕುಲೇಟ್ ಮಾಡಿದರೂ ಸಹಿತ ಸುಮಾರು ಲಕ್ಷ ಕೋಟಿಯಷ್ಟು ಫೀಸ್ ಸಂಗ್ರಹ ಆಗ್ತಾ ಇದೆ. ಅದು 35 ಲಕ್ಷ 45 ಲಕ್ಷ ಎಷ್ಟು ಫಿಗರ್ ಕೊಟ್ಟರು. ನನಗದು ಅಂಕಿ ಸಂಖ್ಯೆಗಳ ಬಗ್ಗೆ ನಂಗೆ ಜ್ಞಾಪಕ ಇಲ್ಲ. ಲಕ್ಷ ಕೋಟಿಗಳ ಬಜೆಟ್ ಏನಿದೆ ಇದು ನಮ್ಮ ಕೇಂದ್ರ ಸರ್ಕಾರದ 4-5 ಖಾತೆಗಳಿಗೆ ಒದಗಿಸಬೇಕಾದಷ್ಟು ಬಜೆಟ್ಟಿನ ಪ್ರಮಾಣದ ಹಣವನ್ನು ಈ ಫೀ ಸಂಗ್ರಹದ ಮೂಲಕವಾಗಿ ನಡೀತಾ ಇದೆ. ಅಂದರೆ ಈ ಲಾಬಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನೋಡ್ಕೊಳ್ಳಿ. ಇದಕ್ಕೆ ನೀಟ್ ಬೇಕಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಸಂವಿಧಾನಬದ್ಧವಾಗಿ ಸರ್ಕಾರದ ಕರ್ತವ್ಯ ಆಗಬೇಕು. ಪ್ರತಿಯೊಬ್ಬರ ಹಕ್ಕದು. ಅದನ್ನು ಪಡೆಯೋದು ಸಾಧ್ಯ ಇಲ್ಲ, ಅದು ಸರ್ಕಾರಕ್ಕೆ ಬೇಕಾಗಿಲ್ಲ. ಈ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡುವುದ್ರ ಮೂಲಕವಾಗಿ ಅವಕಾಶಗಳನ್ನು ಒದಗಿಸ್ಕೊಡ್ತೀವಿ. ಡೆವಲಪ್ಮೆಂಟ್ ಆಗ್ತಾ ಇದೆ. ಮೆಡಿಕಲ್ ಕಾಲೇಜುಗಳನ್ನು ಹೆಚ್ಚೆಚ್ಚು ಆಸ್ಪತ್ರೆಗಳನ್ನು ತೆಗೆಯೋದು ನಮ್ಮ ಡೆವಲಪ್ಮೆಂಟ. ಅದರಿಂದ ಆರೋಗ್ಯ ಸುಧಾರಣೆ ಆಗ್ತದೆ. ನಾವು ಹೆಚ್ಚು ಜನರನ್ನು ಆಸ್ಪತ್ರೆ ತೆಗೆದು ಹೆಚ್ಚು ಜನರನ್ನು ರೋಗಿಗಳಾಗ್ರಿ ಅಂತಂದು ಮಾಡೋದು. ಈ ತಿಳುವಳಿಕೆ ಒಳಗೆ ಇದರೊಳಗೆ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಎಷ್ಟೇ ಕೆಲಸಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು. ಇಂಥ ನೀಟ್ ಲಾಬಿ ವಿರುದ್ಧ ಯಾವಾಗ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಏನೋ ಒಂದು ಯುವಜನತೆಯ ಬಗ್ಗೆ ಒಂದೇನು ಕಾಮೆಂಟ್ ಮಾಡಿದ್ರು ಅದು ಹತ್ಯೆ ನೋಡ್ರಿ. ಆಮೇಲೆ ಅವ್ರು ಅದು ನಾ ಆ ರೀತಿ ಎಂದಿಲ್ಲ, ಅದು ಆ ಇದರೊಳಗೆ ತೊಗೋಬಾರ್ದು ಅಂತ ಏನೇ ಸಫಾಯಿ ಕೊಟ್ಕೊಂಡ್ರೂ ಸಹಿತ ಬೆಂಕಿ ಹತ್ತಿ ಬಿಟ್ಟಿತ್ತು. ಅಮೇರಿಕಾದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅದನ್ನು ಈಗೆಲ್ಲ ಸೋಷಿಯಲ್ ಮೀಡಿಯಾ ವಾತಾವರಣ ಅಂಥದ್ರೊಳಗೆ ಒಂದೇನೋ ಖಾತೆ ತೆಗೆದು ಯಾವಾಗ ಲಕ್ಷಗಟ್ಟಲೆ ಅದನ್ನು ಫಾಲೋ ಮಾಡಕತ್ತಿದ್ರು, ಸರ್ಕಾರಕ್ಕೆ ಗೊತ್ತಾಯ್ತದು ಇದು ಏನೋ ನಡೀತದೆ ಅಂಥೇಳಿ ಆ ಅಕೌಂಟ್ ಬಂದ್ ಮಾಡಿದರು. ಈಗ ಹುಡುಗರ ಕೈಯಾಗ ಏನಿತ್ತು ಮತ್ತೊಂದು ಅಕೌಂಟ್ ತೆಗಿತಾರೆ, ಮತ್ತು ಲಕ್ಷಗಟ್ಟಲೆ ಫಾಲೋವರ್ಸ್. ಅದಕ್ಕೆ ಎಷ್ಟು ಅಂದ್ರೆ ಅವರು ದೇಶದಾದ್ಯಂತ ಇದು ಜಗತ್ತಿನಲ್ಲಿಯೇ ನಮ್ಮದು ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದಂಥ ಪಕ್ಷ ಅಂತ ಹೆಮ್ಮೆಯಿಂದ ಏನು ಹೇಳ್ಕೊತಾ ಇದ್ರು, ಅದಕ್ಕೂ ಮೀರಿ ಜನ ಅದಕ್ಕೆ ಫಾಲೋ ಮಾಡೋಕತ್ತೋದ್ಲೇ ಆತಂಕ ಇದು ಶುರುವಾಯಿತು. ಅವರೆಲ್ಲ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಇದು ಸ್ವರೂಪವನ್ನು ಏನಾದರೂ ಹತ್ತಿಕ್ಕಬೇಕು ಅನ್ನೋದಿಷ್ಟು ತಮ್ಮ ಪ್ರಯತ್ನ ಏನೋ ಮಾಡ್ತಾಯಿದ್ರು. ಆದರೂ ವಿದ್ಯಾರ್ಥಿಗಳು ತಯಾರಾಗಿ ಹೊಂಟು ಪ್ರತಿರೋಧ ನಡೀತು. ಯಾವಾಗ ಅದಕ್ಕೊಬ್ಬ ಮುಖ ಅನ್ನೋದು ಬೇಕಲ್ಲ. ಹಿಂದೆ ಅಣ್ಣಾ ಹಜಾರೆ ಅದರ ನೇತೃತ್ವ ವಹಿಸಿದ್ರು. ಅದರ ಬೆಳವಣಿಗೆಗಳ ಮುಂದೆ ಏನಾದರೂ ಅದೆಲ್ಲ ಬೇಡ. ಅಣ್ಣಾ ಹಜಾರೆ ಲೋಕಪಾಲ್ ವಿರುದ್ಧವಾಗಿ ಇಂಥ ಒಂದು ಬೆಳವಣಿಗೆಗೆ ಅಣ್ಣಾ ಹಜಾರೆ ಮುಖ ಆ ಚಳವಳಿಗೆ ಒಂದು ಹೋರಾಟಕ್ಕೆ ಒಂದು ಸ್ವರೂಪವನ್ನು ತೆಗೆದುಕೊಂಡು ಬಂದದ್ರಿಂದ ಆ ಹೋರಾಟ ನಡೀತು. ಹಂಗೆ ಈ ಹೋರಾಟಕ್ಕೆ ಈ ವಿದ್ಯಾರ್ಥಿಗಳ ಜೊತೆಯಾಗಿ ಸೋನಮ್ ವಾಂಗ್ಚುಕ್ ಬಂದ್ಕೊಂಡು ನಿಂತು. ಸೋನಮ್ ವಾಂಗ್ಚುಕ್ ಯಾವಾಗಲೂ ಮಾನವ ಹಕ್ಕುಗಳ ಬಗ್ಗೆ, ಪರಿಸರದ ಬಗ್ಗೆ ಕೆಲಸ ಮಾಡ್ತಕ್ಕಂಥ ವಿಜ್ಞಾನಿ. ಈಗ ನಮ್ಮದು ಗವಾನಿಸರಿಗೆಲ್ಲ ಹೇಳಿದರು, ಅಂಥ ವಿಜ್ಞಾನಿ ಅವರ ಸಂಶೋಧನೆಯ ಫಲವನ್ನು ಪಡೆದೇ ಈಗಾಗಲೇ ನಮ್ಮ ಸೈನಿಕ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ ಅದರ ಉಪಯೋಗದೊಂದಿಗೆ ಕೆಲಸ ಮಾಡ್ತಾ ಇದೆ. ಅಲ್ಲಿ ಅದನ್ನು ಉಪಯೋಗಿಸಿಕೊಂಡು ಅಂಥ ವಿಜ್ಞಾನಿಯ ಮೇಲೆ ಇವ್ರು ಏನೇನೋ ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ಗೆ ಜೈಲು ಹಾಕಿದ್ರು ಸಹಿತ
ಸುಪ್ರೀಂ ಕೋರ್ಟೇ ಇವು ಯಾವುವು ಅವರಿಗೆ ನಾವು ಆಗುವುದಿಲ್ಲ ಅಂದಷ್ಟು ಬಿಡುಗಡೆ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಯಿತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಇದೇ ರೀತಿ ಲಡಾಖ್ ಬೇಡಿಕೆಗಳ ಬಗ್ಗೆ ಈಗಾಗಲೇ 15-20 ದಿವಸ 21 ದಿವಸ ಅವರು ಉಪವಾಸವನ್ನು ಕೈಗೊಂಡಿದ್ದಾರೆ. ಅವರಿಗೆ ರೂಢಿ ಇದೆ ಉಪವಾಸ. ಈಗ ಯಾವಾಗ ಈ ವಿದ್ಯಾರ್ಥಿಗಳ ಚಳವಳಿ ಆಯಿತು, ಅವರು ಬಂದು ಉದ್ದೇಶಿಸಿ ಮಾತನಾಡಿದರು, ನೀವು ಮಾಡ್ತಕ್ಕಂಥ ಕೆಲಸ ಸರಿ ಇದೆ, ಇದಕ್ಕೆ ನಮ್ಮ ಬೆಂಬಲ ಇದೆ, ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ, ಈ 7 ದಿವಸದೊಳಗಾಗಿ ನಾನು 7 ದಿವಸ ಇರಲ್ಲ, ಅಷ್ಟರೊಳಗಾಗಿ ನಿಮ್ಮ ಬೇಡಿಕೆ ಇರದೇ ಇದ್ದರೆ ಬಂದು ನಾನು ಆಮರಣ ಉಪವಾಸ ಕೂಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಅವತ್ತೇ ಕೊಟ್ಟು ಹೋಗಿಬಿಟ್ರು. ಅವರು ಹೇಳಿದ ದಿವಸ ವಾಪಸ್ ಬಂದರು, ಚಳವಳಿ ನಡೆದೇ ಇತ್ತು, ಉಪವಾಸಕ್ಕೆ ಕೂತಿದ್ದಾರೆ. ಇದೆಲ್ಲ ಸರಿ. ಸುಳಿಬಾವರು ಬಸವವರು ಹೇಳಿದ್ರು, ಈಗ ಸಂವೇದನಾ ರಹಿತವಾದಂಥ ಸರ್ಕಾರ ಇವು ಆ ಸಂವೇದನೆ ಅನ್ನೋದು ಅದಕ್ಕೊಂದು ನಾವು ಜವಾರಿ ಇರೋದು ಲಂಚ್ಗೇಡಿಗಳು ಅಂತಾರಲ್ಲ, ನಾವು ಅನ್ನುವಂಥದ್ದು ಇದ್ದಂಥ ಸಂದರ್ಭದೊಳಗೆ ನಾವು ಏನು ಮಾಡ್ತೀವಿ ಅಂತ ಅನ್ನೋದು ಭಾಳ. ಆದರೆ ಜೀವ ಭಾಳಷ್ಟು ಪ್ರೇಸಿಯಸ್, ಜೀವ ಭಾಳಷ್ಟು ಮುಖ್ಯ. ಆ ನಿಟ್ಟಿನೊಳಗೆ ಒಬ್ಬ ಅತ್ಯುತ್ತಮ ವಿಜ್ಞಾನಿ, ಹೋರಾಟಗಾರ, ಅವನ ಜೀವ ನಮಗೆ ಭಾಳ ಪ್ರಾಮುಖ್ಯತೆ ಅನ್ನಿಸ್ತದೆ. ಪ್ರತಿ ವರ್ಷ ಏಮ್ಸ್ ವೈದ್ಯರೇ ತಪಾಸಣೆ ಮಾಡ್ತಾಯಿದ್ದಾರೆ, ಆದರೂ ವೈಟಲ್ಸ್ ಯಾವ ರೀತಿ ಪ್ರತಿಕ್ರಿಯಿಸ್ತಾವೋ ಗೊತ್ತಾಗಲ್ಲ. ರಿಸ್ಕ್ ತಗೋಬಾರ್ದು ಅಂತ ನಮಗೂ ಅನ್ನಿಸ್ತದೆ. 20-21 ದಿವಸ ಹೋರಾಟ ಮಾಡಿದ ಬೆಂಬಲ ಹಿನ್ನೆಲೆ ಅವ್ರಿಗಿದ್ದರೂ ಸಹಿತ ಆರೋಗ್ಯ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ. ಅವ್ರ ಜೀವ ಬಹಳಷ್ಟು ನಮಗೆ ಬೇಕು. ಅವರ ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ, ಯುವಜನತೆಗೆ ಭಾಳಷ್ಟು ಬೇಕು. ಮುಂದೆ ಇನ್ನೂ ಬೇಕಾದಷ್ಟು ಹೋರಾಟಗಳಾಗ್ತವೆ. ಆ ಹೋರಾಟದ ಸ್ವರೂಪವನ್ನು ಬದಲಿ ಮಾಡಬೇಕನ್ನುವಂಥ ವಿಚಾರ ಮಾಡಬೇಕು ಅನ್ನೋಂಥ ಜವಾಬ್ದಾರಿನೂ ನಮ್ಮೆಲ್ಲರ ಮೇಲಿದೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ದೆಹಲಿ ಹೈಕೋರ್ಟ್ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟೆಡ್ PIL ಹಾಕಿದ್ದಾರೆ ಕಾಣ್ತದೆ. ಈಗ ಅದಕ್ಕೆ ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ ಆಗಬೇಕು. ಅವರಿಗೆ ಜೀವರಕ್ಷಕ ಔಷಧಿಗಳನ್ನು ಕೊಡುವಂಥ ಆಜ್ಞೆಯನ್ನು ಕೋರ್ಟ್ ಮಾಡಬೇಕು ಅಂತನೂ ಹೌದು. ಆ ನಿಟ್ಟಿನಲ್ಲಿಯೂ ನಾವು ಬೆಂಬಲ ಕೊಡಬೇಕಾಗ್ತದೆ. ಅವರು ನಿನ್ನೆ ಯೋಗೇಂದ್ರ ಯಾದವ್ ಅವ್ರನ್ನ ಒಂದು ವಿಡಿಯೋ ನೋಡ್ತಾ ಇದ್ವಿ. ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಭಾಳಷ್ಟು ಜನ ಬಂದು ಬೇಡ, ನಮ್ಮ ಹೋರಾಟ ಸ್ವರೂಪವನ್ನು ಬದಲಾವಣೆ ಮಾಡಿಕೊಳ್ಳೋಣ, ಇವ್ರ ಜೊತೆ ಹೋರಾಟ ಈ ರೀತಿ ಬೇಡ ಅನ್ನುವಂಥ ಬೇಕಾದಷ್ಟು ಹೇಳಿದ್ರು. ಅವ್ರು ಒಪ್ತಾ ಇಲ್ಲ. ಹೌದು, ನನ್ನ ಜೀವ ಹೋಗಲಿ, ಆಯಿತು, ನೀವು ನನಗೆ ಉಪವಾಸ ಬಿಡ್ರಿ ಅಂತ ಹೇಳ್ತಾ ಇದ್ದೀರಿ. ಅದು ಸಾರ್ವಜನಿಕ ಜವಾಬ್ದಾರಿ, ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥದ್ದು. ಇದು ಯಾಕೆ ಸಂಘಟಿತ ಆಗ್ತಾ ಇಲ್ಲ? ಇದು ಸೋನಮ್ ವಾಂಗ್ಚುಕ್ ಅವರ ಹೇಳಿಕೆಯಾಗಿದೆ. ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಜವಾಬ್ದಾರಿಯಿಂದ ಇಡೀ ದೇಶದಾದ್ಯಂತ ಈ ಪ್ರತಿಭಟನೆಯ ಸ್ವರೂಪ ಸರ್ಕಾರದ ಕಿವಿಗೆ ಬಡಿಯೋದಾದರೆ ಏನಾಗ್ತದೆ ಗೊತ್ತಾ? ಅದರಷ್ಟಾದರೂ ಅವ್ರು ಏನು ಮಾಡ್ತಾರೆ ಅದು ಗೊತ್ತಿಲ್ಲ. ಅದರ ಕೋರ್ಟ್ ಇಂಟರ್ವೆನ್ಷನ್ ಮೂಲಕವಾದರೂ ಸಹಿತ ಅವರಿಗೆ ಜೀವರಕ್ಷಕ ಔಷಧಿಗಳನ್ನು ಒದಗಿಸುವಂಥದ್ದು ಆಯಿತು. ಯಾಕೆ ಈಗ ಅಗರ್ವಾಲ್ ಅವ್ರ ಪ್ರಕರಣದ ಬಗ್ಗೆ ಹೇಳಿದರು. 114 ದಿವಸ 84 ವರ್ಷದ ಪ್ರೊಫೆಸರ್, ಸೈನ್ಸ್ ಪ್ರೊಫೆಸರ್, ಅಷ್ಟು ಗಂಗಾ ನದಿಯ ನೀರಿನ ಮಾಲಿನ್ಯದ ನಿವಾರಣೆಗಾಗಿ ಕೆಲವೇನೋ ಸಂವಾದ ಆದವು. ಅವರ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿಗೆ ಬರಲಿಲ್ಲ. ಆದರೂ ಅವ್ರು ಹಠ ಬಿಡಲಿಲ್ಲ. ಅವ್ರ ಮೇನ್ ಏನು ಅಬ್ಜೆಕ್ಷನ್ ಇತ್ತು ಅದು ಆಗುವವರೆಗೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿದರು. ಅವರಿಗೆ ಜೀವರಕ್ಷಕ ಔಷಧಿಗಳನ್ನು ಹಾಸ್ಪಿಟಲೈಸೇಷನ್ ಮಾಡಿದ್ರು ಸಹಿತ ಅದನ್ನೆಲ್ಲ ರಿಜೆಕ್ಟ್ ಮಾಡಿದ್ರು ಅವರಲ್ಲಿ. ಅಂಥ ಪರಿಸ್ಥಿತಿ ಸೋನಮ್ ವಾಂಗ್ಚುಕ್ ಅವರಿಗೆ ಆಗಬಾರದು. ಆ ರೀತಿಯೊಳಗೆ ನಮ್ಮ ಹೋರಾಟದ ಸ್ವರೂಪವನ್ನು ಬದಲಾವಣೆ ಮಾಡ್ತಕ್ಕಂಥ ಅವರು ಬಸವರು ಹೇಳಿದ ಹಾಗೆ ಆ ಒತ್ತಡವನ್ನು ಸಹಿತ ನಾವು ಸಂಬಂಧಿಸಿದವರಿಗೆ ಮುಟ್ಟಿಸಿ ಈ ಹೋರಾಟದ ಬೆಂಬಲವನ್ನು ನಾವು ಇಟ್ಕೊಳ್ಳೋಣ. ಇದು ಈಗೇನು ಹೋರಾಟದ ಸ್ವರೂಪ ಅಂದ್ರೆ ಈಗ ಭಾಳಷ್ಟು ಆತಂಕಕಾರಿ ದಿನಗಳು ನಾವೆಲ್ಲ ಅದೀವಿ. ಅದು ಏನೇನು ಆಗ್ತದೆ ಒಂದು ಕಾಲ ಬರ್ತದೆ. ತೋಂಟದಾರ್ಯ ಸ್ವಾಮಿಗಳು ಭಾಳ ಒಂದು ಸಂದರ್ಭದೊಳಗೆಲ್ಲ ಹೇಳ್ತಾ ಇದ್ದರು, ಈ ಹೋರಾಟದ ಅನ್ನೋದು ಕಿಚ್ಚಿದ್ದಂಗೆ ಮಲೆನಾಡಿನೊಳಗೆ ಮುಂದೆ ನಮಗೆ ಬೇಕೇ ಬೇಕು ಅಂಥೇಳಿ ಬೆಂಕಿ ಕಾಯ್ದಿಡುವಂಥ ಪ್ರಕ್ರಿಯೆಯಲ್ಲಿ ಕಾಯಂ ತೊಡಗಿಸ್ತಾರೆ. ಬೆಂಕಿಯನ್ನು ಕಾಯ್ದಿಡುವಂಥ ಕೆಲಸ, ಆ ಹೋರಾಟದ ಕಿಚ್ಚನ್ನು, ಬೆಂಕಿಯನ್ನು ನಾವು ಕಾಯ್ದುಕೊಂಡು ಇಟ್ಕೊಂಡು ಬರಲೇಬೇಕಾಗ್ತದೆ. ಆ ರೀತಿಯ ಚಟುವಟಿಕೆ ಭಾಗವಾಗಿದ್ದು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ನಾವೇನು ಸೋನಮ್ ವಾಂಗ್ಚುಕ್ ರಂಗ ಇಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ಅಂತ ಮಾಡುವಂಥದ್ದು ಪ್ರಸ್ತುತಿ ಬರಲ್ಲ. ಆ ಬೆಂಕಿಯನ್ನು ಕಾಯ್ದಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿ ಅಂದಂಗೆ ಹಿರೇಮಠ ಸರ್ ಹೇಳಿಬಿಟ್ಟಾರೆ ಈಗಾಗಲೇ 29ರ ಚುನಾವಣೆ ಮುಂದೆ ಯಾವ ರೀತಿ ನಮಗೆ ಇರಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕ ಜವಾಬ್ದಾರಿ, ಆ ಅರಿವಳಿಕೆ
ನಮಗೆಲ್ಲರಿಗೂ ಬಹಳಷ್ಟು ಬೇಕು ಅನ್ನುವಂಥ ನಿಟ್ಟಿನೊಳಗೆ ಇಂಥ ಪ್ರಯತ್ನಗಳಲ್ಲಿ ಭಾಗವಹಿಸಿ ಈ ಬೆಂಬಲವನ್ನು ಮಾಡೋಣ ಅನ್ನುವ ಆಶಯದ ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ದೇಶದ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು.